ಮುಕುಂದನ ಮೂಲಕ ನಾಶ ಮಾಡಿಸಿದ ಪರಮಾತ್ಮ. ಆಗ ಹಾಗೆ ನಾಶವಾದಂತಹ ಕಾಲಯವನನ್ನು ನಾಶ ಮಾಡಿದಂತಹ ಆ ಪರಾಂಪುರುಷ ಯಾರು ಇಂದಲೇ ಆತ ಸುಟ್ಟು ಹೋಗುವ ಹಾಗೆ ಮಾಡಿದ ಅಂದ್ಮೇಲೆ ಅವನು ಯಾರಿರ್ಬೋದು, ಯಾವ ವಂಶದವನು, ಯಾರ ಮಗ, ಆ ಗುಹೆಯಲ್ಲಿ ಮಲಗುವಂತಹ ಸಂದರ್ಭ ಏನು ಬಂತು ಆತನಿಗೆ ಇತ್ಯಾದಿ ಪ್ರಶ್ನೆಗಳು ಪರೀಕ್ಷಿತನಲ್ಲಿ ಎದ್ದವು. ಆತ ತನ್ನ ಮನಸ್ಸಿನ ಪ್ರಶ್ನೆಗಳನ್ನು ಶುಕಮುನಿಗಳಿಗೆ ಅಂತ. ಆಗ ಶುಕವರು ಹೇಳ್ತಾರೆ, ಇಕ್ಷ್ವಾಕುವಂಶದಲ್ಲಿ ಜನಿಸಿದಂತಹ ಒಬ್ಬ ಮಹಾಪುರುಷ ಮಾಂಧಾತ್ರಿಯ ಮಗ ಅಂತ ಬಂದಿದೆ. ಅಂಬರೀಷ, ಮುಷ್ಕುಂದ, ಪುರುಕುತ್ಸ ಅಂತ 3 ಜನ. ಅವನು ಯಾವುದೇ ವಿಷಯವನ್ನು ತೆಗೆದುಕೊಂಡ್ರು ಅದಕ್ಕೆ ನ್ಯಾಯವನ್ನು ಒದಗಿಸುವಂತವನು. ಪ್ರತಿಜ್ಞೆ ಏನೇ ಮಾಡಿದ್ರು ಅದನ್ನ ಒಮ್ಮೆ ಅಸುರರಿಗೆ ಹೇಳಿದಂತಹ ಇಂದ್ರಾದಿ ದೇವತೆಗಳು ತಮ್ಮನ್ನ ಕಾಪಾಡಬೇಕು ಅಂತ ಆತನ ಹತ್ರ ಬಂದು ಕೇಳ್ಕೊಳ್ತಾರೆ. ದಶರಥನೂ ಸಹ ಅನೇಕ ಬಾರಿ ದೇವಲೋಕಕ್ಕೆ ಹೋಗಿ ದೇವತೆಗಳಿಗೆಲ್ಲ ಸಹಾಯ ಮಾಡಿದ್ದುಂಟು. ದಶರಥ ಎನ್ನುವ ಶಬ್ದವೇ ಹೇಳುತ್ತೆ 10 ದಿಕ್ಕುಗಳಿಗೂ ರಥವನ್ನು ಓದಿಸುವಂತಹ ಸಾಮರ್ಥ್ಯ ಇರುವನು ಅಂತ. ಅವನು ಸಹ ಹಾಗೆ ದೇವತೆಗಳಿಗೆ ಸಹಾಯ ಮಾಡಿದವನೇ ದಶರಥನೇ. ಅಂದ್ರೆ ಅವನ ಹಿಂದಿನವರೆಲ್ಲರೂ ಸಹ ಎಂಥವ್ರಿರಬಹುದು ಅನ್ನೋದನ್ನ ಯೋಚನೆ ಮಾಡಿ ಹಾಗೆ ತಗೊಂಡು ಹೋದಾಗ ಮುಚುಕುಂದ ಬಹಳ ಕಾಲದವರೆಗೆ ದೇವತೆಗಳನ್ನ ರಕ್ಷಣೆ ಮಾಡ್ತಾನೆ. ಅಂದ್ರೆ ಯಾರು ಬೇರೆ ಸೇನಾಪತಿಯೇ ಇರುವುದಿಲ್ಲ ಅವರನ್ನು ರಕ್ಷಣೆ ಮಾಡೋದಕ್ಕೆ. ಹಾಗಾಗಿ ಈತನೇ ಬಹಳ ಕಾಲ ಅಂದ್ರೆ ನಿದ್ದೆಯನ್ನು ಸಹ ಬಿಟ್ಟು ಜಾಗೃತಾವಸ್ಥೆಯಲ್ಲಿಯೇ ಇರುವಂತಹ ಪರಿಸ್ಥಿತಿ. ಹಾಗೆ ಹಸುರರಿಂದ ರಕ್ಷಣೆ ಮಾಡ್ತಾನೆ ದೇವತೆಗಳನ್ನ. ಅದಾದ ಮೇಲೆ ಶಿವಪಾರ್ವತಿಯರ ಮಗನಾದ ಕಾರ್ತಿಕೇಯ ಸಿಕ್ಕಿದ ಮೇಲೆ ಕಾಪಾಡುವಂತಹ ಸಾಮರ್ಥ್ಯ ಆತನಿಗಿದೆ ಎನ್ನುವುದು ಗೊತ್ತಾದ ಮೇಲೆ ಅವರು ದೇವತೆಗಳು ಮುಚ್ಚುಗಂದಲ್ಲಿ ಹೇಳ್ತಾರೆ, ಬಹಳ ದಿನಗಳಿಂದ ವರ್ಷಗಳಿಂದಲೇ ನೀನು ನಮ್ಮ ಕಷ್ಟವನ್ನೆಲ್ಲ ಪರಿಹಾರ ಮಾಡುತ್ತಾ ವಿಶ್ರಾಂತಿಯನ್ನೂ ತೆಗೆದುಕೊಳ್ಳದೆ ಬದ್ದಾಡ್ತಿದೀಯಪ್ಪ. ಈಗ ನಮಗೆ ಕಾರ್ತಿಕೇಯ ಸೇನಾನಿಯಾಗಿ ಸಿಕ್ಕಿದ್ದಾನೆ. ಹಾಗಾಗಿ ಈಗ ನಿನ್ನ ಹೇಳು, ನರಲೋಕದಲ್ಲಿ ನೀನು ಅತ್ಯಂತ ವೈಭವದಿಂದ ರಾಜ್ಯವನ್ನು ಮಾಡ್ತಾ ಇದ್ದೆ. ಅಂತಹ ರಾಜ್ಯವನ್ನ ತ್ಯಾಗ ಮಾಡಿ ನೀನು ಇಲ್ಲಿಗೆ ಬಂದು ಶತ್ರುಗಳನ್ನೆಲ್ಲ ಸಂಹಾರ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾ ಇದೀಯಾ. ನಮಗಾಗಿ ನಿನ್ನ ಎಲ್ಲ ರೀತಿಯ ಇಷ್ಟವಾದ ವಿಷಯಗಳನ್ನು ಭೋಗಗಳನ್ನು ಸಹ ತಿಳಿಸಿಬಿಟ್ಟಿದ್ಯಾ. ಹೋಗ್ಲಿ, ಈಗ ಹೋದ್ರೆ ಆಗತ್ತೆ ಅಂದ್ರೆ ಅದು ಇಲ್ಲ. ನಿನ್ನ ಮಕ್ಕಳು, ಮಳೆಯರು, ಬಂಧುಗಳು, ಅಮಾತ್ಯರು, ಮಂತ್ರಿಗಳು ಯಾರೂ ಇಲ್ಲ. ಈಗ ಎಲ್ಲರೂ ಕಾಲಕ್ಕೆ ಅಧೀನರಾಗಿ ಹೋಗಿಬಿಟ್ಟಿದ್ದಾರೆ. ಯಾಕೆಂದ್ರೆ ಕಾಲ ಪುರುಷನ ಮುಂದೆ ಯಾರೂ ಸಹ ನಿಲ್ಲೋದಿಕ್ಕೆ ಆಗಲ್ಲ. ಕಾಲ ಎಲ್ಲರ ಜೊತೆ ಆಟ ಆಡ್ತಾ ಎಲ್ಲರನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಬಿಡುತ್ತೆ. ಆದ್ರೆಲ್ಲ ಆಗತ್ತೆ. ಮುಂದೆ ನೀವು ವರವನ್ನು ಕೇಳ್ಕೋಬಹುದು, ಆದ್ರೆ ಮುಕ್ತಿಯೊಂದನ್ನು ಬಿಟ್ಟು ಬೇರೆ ಯಾವ್ದನ್ನಾದ್ರೂ ವರವನ್ನು ಕೇಳು. ಯಾಕೆಂದ್ರೆ ನಾಶರಹಿತನಾದ ವಿಷ್ಣು ಮಾತ್ರ ಮುಕ್ತಿಯನ್ನು ಕೊಡೋದಕ್ಕೆ ಸಮರ್ಥನೆ ಹೊತ್ತು ನಾವೆಲ್ಲರೂ ಸಹ ನಾಶ ಹೊಂದುವವರೇ. ಹಾಗಾಗಿ ನಮಗೆ ಆ ಸಾಮರ್ಥ್ಯ ಇಲ್ಲ ಅಂತ ಹೇಳಿದಾಗ ಮುಚುಕುಂದ ಅವರ ಹತ್ರ ನಿದ್ರೆಯನ್ನೇ ವರವನ್ನಾಗಿ ಕೇಳಿಬಿಡ್ತಾರೆ. ಅಂದ್ರೆ ಎಂತಹ ಆಯಾಸ ಆಗಿರ್ಬೋದು ಅವನ ದೇಹಕ್ಕೆ ಅನ್ನೋದನ್ನ ಮನಸ್ಸಿನಲ್ಲಿ ಉಳಿಸ್ಕೊಳ್ಳಿ. ಯಾಕೆಂದ್ರೆ ಯುದ್ಧ ಮಾಡೋದು ಅಂದ್ರೆ ಏನು ಕಡಿಮೆ ಇಲ್ಲ, ಆಯಾಸ ಆಗ್ತಾನೇ ಇರುತ್ತೆ. ಅಂತಹ ಆಯಾಸಗಳಿಂದ ಅವನು ದೇಹವನ್ನ ತುಂಬಾ ಬಳಲಿಸಿಬಿಟ್ಟಿದ್ದ. ಅಷ್ಟೇ ಅಲ್ಲ, ನನ್ನ ನಿದ್ದೆಗೆ ಯಾರಾದ್ರೂ ಭಂಗವನ್ನು ಉಂಟು ಮಾಡಿದ್ರೆ ತಕ್ಷಣ ಅವನು ಗುರಿ ಅಳಬಿಡ್ಲಿ ಅನ್ನುವಂಥದ್ದನ್ನು ಸಹ ಕೇಳಿಕೊಂಡ. ದೇವತೆಗಳು ಅವನ ಇಚ್ಛೆ ಪ್ರಕಾರ ಆಗಲಿ ಅಂತ ಹೇಳಿದ್ರು. ದೇವತೆಗಳು ಕೊಟ್ಟಂತಹ ನಿದ್ರೆಯನ್ನ ಪರವನ್ನಾಗಿ ಪಡೆದು ಅವನು ಒಂದು ಗುಹೆಗೆ ಹೋದ. ಮತ್ತೆ ಆಗ ಅವರು ಹೇಳಿದ್ರು, ಯಾರು ನಿನ್ನ ನಿದ್ದೆಗೆ ಭಂಗ ಮಾಡ್ತಾರೋ ಅವನು ತಕ್ಷಣ ಸುಟ್ಟು ಬುದ್ಧಿಯಾಗಲಿ ಅಂತ. ಆ ಸಂದರ್ಭದಲ್ಲಿ ಯವನ ಬಂದಿದ್ದರಿಂದ ಯವನ ನಾಶವಾಗಿ ಬಿಟ್ಟ. ಆ ಯವನ ನಾಶವಾದ ಕೂಡಲೇ ಪರಮಾತ್ಮ ಮುಚುಕುಂದನ ಎದುರಿಗೆ ಪ್ರತ್ಯಕ್ಷನಾಗ್ತಂತ. ಪರಮಾತ್ಮನ ರೂಪ ಪುನಃ ಕೇಳ್ತಾನೇ ಇದೀನಿ. ನೀಲಮೇಘ ಶ್ಯಾಮ ಪೀತಾಂಬರಧಾರಿ. ಇಷ್ಟಾದ್ರೂ ನಮ್ಮ ಕಣ್ಣು ಮುಂದೆ ಆ ರೂಪ ಬರುತ್ತೆಯೇ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಶ್ರೀವತ್ಸವನ್ನ ಎದೆಯಲ್ಲಿ ಧರಿಸಿದಾನೆ, ಕೌಸ್ತುಭ ಮಣಿಯನ್ನ ಕೊರಳಲ್ಲಿ ಧರಿಸಿದಾನೆ, ಮತ್ತೆ ಚತುರ್ಭುಜ ವೈಜಯಂತಿ ಮಾಲೆಯನ್ನ ಕಾಲವರೆಗೂ ಉದ್ದೀರ್ಣವಾದ ವೈಜಯಂತಿ ಮಾಲೆಯನ್ನು ಧರಿಸಿ ಒಪ್ಪಿಸ್ತಾ ಇದ್ದಾನೆ. ಮುಖ ಆನಂದದಿಂದ ಅರಳಿದೆ, ಮಕರ ಕುಂಡಲಗಳಿಂದ ಶೋಭಿಸ್ತಾ ಇದ್ದಾನೆ. ಇಡೀ ಮಾನವ ಲೋಕಕ್ಕೆ ಒಂದು ರೀತಿಯ ಸೌಂದರ್ಯವನ್ನು ಹೊಂದಿರುವಂತಹ ವ್ಯಕ್ತಿ ಅಂದ್ರೆ ಅವನನ್ನು ಬಿಟ್ಟು ಯಾರೂ ಇಲ್ಲ. ಮತ್ತೆ ಅವನ ನಗು ಪ್ರೀತಿಯನ್ನು ಹೊರಹೊಮ್ಮಿಸುವಂತದ್ದು. ಕಣ್ಣುಗಳಿಂದಲೂ ಸಹ ಆಗ ಎಲ್ಲರ
ಬಗ್ಗೆ ಪ್ರೀತಿಯನ್ನು ಹರಿಸುವಂತಹ ಭಾವವನ್ನು ಪ್ರಕಟಪಡಿಸ್ತಾನೆ. ಮೋಹಕವಾದಂತಹ ತಾರಣ್ಯ ವಯಸ್ಸಿನಲ್ಲಿ ಎದ್ದು ಮರಿಸಿದ ಸಿಂಹದ ಹಾಗೆ ಗಂಭೀರವಾದ ನಡೆಯುವಂತಹ ಆತನ ತೇಜಸ್ಸಿನ ನೋಡಿದ ತಕ್ಷಣ ಒಂದು ಕ್ಷಣ ಹಿಮ್ಮೆಟ್ಟುವ ಹಾಗೆ ಆಯಿತು. ಆತನ ಪ್ರಕಾಶವನ್ನು ನೋಡ್ತಾ ಸ್ವಲ್ಪ ಹೆದರಿಕೆಯಿಂದಲೇ ಮಾತಾಡ್ಬಹುದೋ ಕುಡುದೋ ಯಾರೋ ಏನೋ ಇತ್ಯಾದಿ ಎಲ್ಲ ಮನಸ್ಸಿಗೆ ಭಾವ ಬಂತು. ಎಲ್ಲವನ್ನ ಮನಸ್ಸಿಗೆ ತಂದುಕೊಂಡೆ ಆತ ಮೆಲ್ಲನೆ ಮಾತಾಡ್ತಾನೆ. ಇನ್ಯಾರು ಈ ಬೆಟ್ಟ ತಿಟ್ಟುಗಳಿಂದ ಕೂಡಿರುವ ಅರಣ್ಯಕ್ಕೆ ಬಂದಿದೀಯಾ? ಈ ಮುಳ್ಳುಗಳಿರುವಂತಹ ಕಾಡಿನ ಅತ್ಯಂತ ಕಮಲದ ದಾಳ ಹಾಗಿರುವ ಕೋಮಲವಾದ ಕಾಲುಗಳನ್ನ ಇಟ್ಟು ಬರ್ತಾ ಇದೀಯಾ ಅಂದ್ರೆ ಅದಕ್ಕೆ ಕಾರಣ ಏನು? ತೇಜಸ್ವಿಗಳೆಲ್ಲಾ ತೇಜಸ್ವಿಯಾದಂಥವನು ನೀನು. ಯಾರು? ಪೂಜ್ಯನಾದ ಅಗ್ನಿಯ, ಸೋಮನ, ಸೂರ್ಯನ, ಮಹೇಂದ್ರನ ಅಥವಾ ಇನ್ಯಾರಾದ್ರೂ ಲೋಕಪಾಲಕನ? ನನಗೆ ನಿನ್ನ ನೋಡಿದಾಗ ಅನಿಸುತ್ತೆ ಪುರುಷ ಶ್ರೇಷ್ಠನೇ ನೀನು. ಎಲ್ಲ ದೇವತೆಗಳಿಗೂ ದೇವತೆಗಳಾದಂತಹ ಯಾವುದೋ ಸೃಷ್ಟಿ ಸ್ಥಿತಿ ಲಯಕರ್ತರಲ್ಲಿ ಒಬ್ಬನಿರಬಹುದು ನೀನು. ಹೇಗೆ ದೀಪ ತನ್ನ ಪ್ರಕಾಶದಿಂದ ಕತ್ತಲೆಯನ್ನು ಹೊಗಲಾಡಿಸುತ್ತೋ ಹಾಗೆ ನಿನ್ನ ಕೃಪೆಯಿಂದ ಈ ಗುಹೆ ಕತ್ತಲೆಯೆಲ್ಲ ಹೋಗಿಬಿಟ್ಟಿದೆ. ಹಾಗಾಗಿ ನೀನು ಬಹಳ ಪುರುಷ ಶ್ರೇಷ್ಠನೇ ಇರಬಹುದು. ನಾನು ಬಹಳ ರುಜುವಾದಂತಹ ಬುದ್ಧಿಯಿಂದಲೇ ನಿನ್ನ ವಿಷಯಗಳನ್ನ ಕೇಳಲ್ಪಡ್ತೇನೆ. ನಿನಗೆ ನಾನು ತಿಳಿಸ್ಬೋದು ಅನ್ಸೋದಾದ್ರೆ ನಿನ್ನ ಜನ್ಮ ಕರ್ಮಕೋಷ್ಟಗಳನ್ನೆಲ್ಲ ತಿಳಿಸು. ನಾನು ಯಾರು ಅಂದ್ರೆ ನಾನು ಇಕ್ಷಾಕವಂಶದಲ್ಲಿ ಹುಟ್ಟಿದಂತಹ ಕ್ಷತ್ರಿಯ ವಂಶವನ್ನು ಯುವನಾಶ್ವರ ಮಗನಾದ ಮಾಂಧಾತೃವಿನ ಮಗ. ನನ್ನ ಹೆಸರು ಮುಚುಕುಂದ. ಬಹಳ ಕಾಲ ಎತ್ತಿಂದ ಜಾಗೃತ ಅವಸ್ಥೆಯಲ್ಲಿಯೇ ಇದ್ದಿದ್ದರಿಂದ ನನ್ನ ಇಂದ್ರಿಯ ಶಕ್ತಿಗಳೆಲ್ಲವೂ ಸಹ ನಾಶವಾಗಿ ಹೋಗಿಬಿಟ್ಟಿದೆ. ಹಾಗಾಗಿ ನಾನು ಈ ನಿರ್ಜಲ ಪ್ರದೇಶದಲ್ಲಿ ಯಥೇಷ್ಟವಾಗಿ ನಿಲ್ಲಿಸ್ತಾ ಮಲಗಿದ್ದೆ. ಆಗ ಯಾವನೋ ಬಂದು ನನ್ನನ್ನ ಎಚ್ಚರಗೊಳಿಸ್ಬಿಟ್ಟ. ಅವನು ತಾನು ಮಾಡಿದ ಪಾಪದ ಫಲವಾಗಿಯೇ ಸುಟ್ಟು ಬೂದಿಯಾದ. ಅವನ ಬುದ್ಧಿ ಆದ ಕೂಡಲೇ ನಿನ್ನನ್ನ ನಾನು ನೋಡ್ತಾ ಇದ್ದೀನಿ. ಎಲ್ಲ ಶತ್ರುವನ್ನು ನಾಶ ಮಾಡುವಂತಹ ಸಾಮರ್ಥ್ಯ ನಿನ್ನ ತೇಜಸ್ಸಿಗೆ ಇದೆ. ಅಂತಹ ತೇಜೋಯುಕ್ತನಾದಂತಹ ನಿನ್ನನ್ನು ನಾನು ನೋಡಿದೆ. ನಿನ್ನ ತೇಜಸ್ಸು ಹೇಗಿದೆ ಅಂದ್ರೆ ಎದುರಿಗಿರುವಂತಹವರ ತೇಜಸ್ಸು ಎಲ್ಲವೂ ಸಹ ಕುಂದಿ ಹೋಗುವಂತಹ ತೇಜಸ್ಸು. ಅಷ್ಟೇ ಅಲ್ಲ, ನಮ್ಮ ತೇಜಸ್ಸು ನಿನ್ನಲ್ಲಿಯೇ ಸೇರ್ಕೊಂಡು ಬಿಡುತ್ತೋ ಎನ್ನುವ ಹಾಗೆ ಭಾಸುವ ಆಗುತ್ತೆ. ಎಲ್ಲ ಮಾನವರಿಗೂ ಸಹ ನೀನು ಬಹಳ ಗೌರವಾರ್ಹ ಅಂತ ಹೇಳಿ ನಿಲ್ಲಿಸಿದಾಗ ಪರಮಾತ್ಮ ಆತನಿಗೆ ಹೇಳ್ತಾನೆ, ನನ್ನ ಹೆಸರು ವಿಷಯವನ್ನೆಲ್ಲ ತೋರಿಸೋದು ಬಹಳ ಕಷ್ಟ. ಯಾಕೆಂದ್ರೆ ನನಗೆ ಜನ್ಮ ಕರ್ಮ ಹೆಸರು ಸಹ ಸಾವಿರ ಗಟ್ಟಲೆ ಇದೆ. ಸಾವಿರ ಅನಂತ ಸಂಖ್ಯೆಯಲ್ಲಿ ಇರೋದ್ರಿಂದ ಅದನ್ನ ಎಣಿಸಿ ಹೇಳೋದಕ್ಕೆ ನನಗೂ ಸಾಧ್ಯವಿಲ್ಲ. ಉಳಿದವರು ಆಮೇಲೆ ಬೇರೆಯವರು ಯಾರಾದ್ರೂ ಹೇಳ್ಬೋದು ಅಂದ್ರೆ ಅವರು ಯಾವ ಕೆಲಸ ಮಾಡ್ಬೋದು? ಹಲವಾರು ಜನ್ಮಗಳನ್ನ ಎತ್ತಿ ಭೂಮಿಯಲ್ಲಿರುವಂತಹ ಮಣ್ಣಿನ ಕಣಗಳನ್ನ ಎಣಿಸ್ಬೋದೇನೋ ಅಕಸ್ಮಾತ್ ಆದ್ರೂ ಸಹ ಅಸಾಧ್ಯ. ಆದರೆ ಅಂಥವರಿಗೂ ಸಹ ನನ್ನ ಗುಣಕರ್ಮ ಹೆಸರುಗಳನ್ನ ನಮ್ಮ ಜನ್ಮಗಳನ್ನ ಅವರಿಗೂ ಸಹ ಎಣಿಸೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಎಲ್ಲ ಕಾಲದಲ್ಲಿ ಅಂದ್ರೆ ಕಲ್ಪದ ಕೊನೆವರೆಗೂ ಇರುವಂತಹ ಮಹರ್ಷಿಗಳೂ ಸಹ ಅಂದ್ರೆ ತ್ರಿಕಾಲ ಜ್ಞಾನಿಗಳಾದ ಪರಮರ್ಷಿಗಳು ಸಹ ನನ್ನ ಜನ್ಮ ಕರ್ಮಗಳನ್ನ ಎಣಿಸೋದಕ್ಕೆ ಸಾಧ್ಯವಿಲ್ಲ. ಆದರೂ ಈಗಿನ ನನ್ನ ಜನ್ಮದ ಬಗ್ಗೆ ಹೇಳ್ತೇನೆ ಕೇಳು. ಧರ್ಮವನ್ನು ರಕ್ಷಣೆ ಮಾಡಬೇಕು, ಭೂಮಿಯಲ್ಲಿ ಭಾವೇರವಾಗಿರುವಂತಹ ದೈತ್ಯರನ್ನ ನಾಶ ಮಾಡಬೇಕು ಅಂತ ಒಮ್ಮೆ ನನ್ನನ್ನ ಚತುರ್ಮುಖನಾದವನು ಕೇಳಿಕೊಂಡ. ಆತನ ಅದಂತೆ ನಾನು ಯದುಕುಲದಲ್ಲಿ ವಸುದೇವನ ಮನೆಯಲ್ಲಿ ಹುಟ್ಟಿದ್ದೇನೆ. ವಸುದೇವನ ಮಗನಾದ್ದರಿಂದ ನನ್ನನ್ನು ವಾಸುದೇವ ಅಂತ ಕರೀತಾರೆ. ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಎನ್ನುವಂತಹ ರಾಕ್ಷಸನು ಈ ಜನ್ಮದಲ್ಲಿ ಕಂಸ ಎನ್ನುವ ಹೆಸರಿನಿಂದ ಹುಟ್ಟಿದ್ದ. ಸಾಧ ಜನರನ್ನ ಬಹಳವಾಗಿ ಗೋಳಹಿಕೊಳ್ತಿದ್ದ. ಅವನನ್ನು ನಾಶ ಮಾಡಿದೆ. ಅಷ್ಟೇ ಎಲ್ಲ ಸಜ್ಜನರನ್ನ ಹಿಂಸೆ ಪಡಿಸ್ತಾ ಇದ್ದಂತಹ ಪ್ರಳಂಬಾಲಿಗಳು ಸಹ ನನ್ನಿಂದ ನಾಶವಾದರು. ಮತ್ತೆ ಈ ಕಾಲವನ್ನು ಸಹ ನಿನ್ನ ದೃಷ್ಟಿಯಿಂದಲೇ ಸಾಯಿಲಿ ಎನ್ನುವ ಉದ್ದೇಶದಿಂದಲೇ ನಾನು ಹೀಗೆ ಮಾಡಿದ್ದೆ. ನಿನ್ನ ಮೂಲಕ ನಾನು ಸಹ ನಾಶ ಮಾಡಿದ್ದೀನಿ. ಹಿಂದೆ ನೀನು ನನ್ನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೆ. ಹಾಗಾಗಿ ನಿನಗೆ ಅನುಗ್ರಹಿಸೋದಕ್ಕೋಸ್ಕರ ನಾನು ಈ ಉದ್ದೇಶ ಬಂದಿದ್ದೇನೆ. ನಿನಗೆ ಬೇಕಾದ ವರ ಕೇಳಿಕೋ. ನಿನ್ನ ಎಲ್ಲ ಇಚ್ಛೆಗಳನ್ನು ಸಹ ನಾನು ಪೂರೈಸ್ತೇನೆ. ಯಾಕೆಂದ್ರೆ ನನ್ನನ್ನು ನೋಡಿದ ಮೇಲೆ ಆತ ಮುಂದೆ ಯಾವುದೇ ಕಾರಣಕ್ಕೂ ದುಃಖವನ್ನ ಅನುಭವಿಸುವಂತಹ ಸಂದರ್ಭ ಅಂತ ಹೇಳಿದಾಗ ಮುಚುಕುಂದನಿಗೆ ಗರ್ಗಮುನಿ, ವೃದ್ಧ ಗರ್ಗ ಅಂತಾನೆ ಹೆಸರು. ಈ ಗರ್ಗ ಅಲ್ಲ, ವೃದ್ಧ ಗರ್ಗರು ಅವನ ಇದ್ದಾಗ ಹೇಳಿದ್ದು ನಾವು ನೆನಪು ಬಂತು. 28ನೇ ದ್ವಾಪರಯುಗದಲ್ಲಿ ಪರಮಾತ್ಮ ವಸುದೇವನ ಮಗನಾಗಿ ಜನಿಸ್ತಾನೆ ಅಂತ ಹೇಳಿದ ನೆನಪು ಬಂದು ಆತನಿಗೆ ಈತ ಪರಮಾತ್ಮ ನಾರಾಯಣನೇ ನೋಡಿ ಗೊತ್ತಾಗಿ ಆತನನ್ನ ಸ್ತುತಿಸ್ತಾನೆ. ಏನು
ಸಮತ್ರಮಾಂಶಂ ಕಥಂಚಿದವ್ಯಂಗಂ ಅಯತ್ನತೋ ನಘ ಪಾದಾರವಿಂದಂ ನ ಭಜತ್ಯ ಸನ್ಮತಿಃ ಗೃಹಾಂಧಕೂಪೇ ಪತಿತೋ ಯಥಾ ಪಶುಃ. ಅತ್ರ ಜನಃ ಅವ್ಯಂಗಂ ದುರ್ಲಭಂ ಮಾನುಷಂ ಅಯತ್ನತಃ ಲಬ್ಧ್ವಾ ಅನಘ ಅಸನ್ಮತಿಃ ಗೃಹಾಂಧಕೂಪೇ ಪತಿತಃ ಪಶುಃ ಯಥಾ ತಥಾ ಪಾದಾರವಿಂದಂ ನ ಭಜತೆ. ಅತ್ರ ಈ ಲೋಕದಲ್ಲಿ ಜನರು ಅವ್ಯಂಗಂ ಅಂದ್ರೆ ಅವಯವಗಳೆಲ್ಲವೂ ಸಹ ಅತ್ಯಂತ ಉತ್ತಮವಾಗಿ ಇದೆ. ಯಾವ ಅಂಗಗಳಲ್ಲೂ ಸಹ ನ್ಯೂನತೆ ಇಲ್ಲದೆ ಇರುವಂತಹ ಅವಯವಗಳನ್ನು ಪಡೆದು ದುರ್ಲಭಂ ಬಹಳ ಕಷ್ಟವಾದಂತಹ, ಎಲ್ಲರಿಗೂ ಸಿಕ್ಕಿಬಿಡೋದಿಲ್ಲ ಮನುಷ್ಯರಿಗೆ, ಅಂತಹ ದುರ್ಲಭವಾದ ಮಾನುಷಂ ಮನುಷ್ಯನಾದ ಜನ್ಮವನ್ನ ಅಯತ್ನತಃ ಯಾವುದೋ ಒಂದು ಅಂದ್ರೆ ಏನೇನು ಅದಕ್ಕೆ ಅಂತ ಪ್ರಯತ್ನ ಪಟ್ಟಿರುವುದಿಲ್ಲ, ಆದರೂ ಸಹ ಯಾವುದೋ ಒಂದು ಪೂರ್ವಪುಣ್ಯ ವಿಜಯದಿಂದ ಯತ್ನವಿಲ್ಲದೆಯೇ ಲಭಾ ಪಡೆದು ಅನಘ ಪವಿತ್ರನಾದ ಪರಮಾತ್ಮನೇ ಅಸನ್ಮತಿ. ಆದರೆ ಸತ್ ಅಂದ್ರೆ ಯಾವುದು ನಿಜವೋ ಅಂತಹ ಅಸತ್ತಿನಲ್ಲಿಯೇ ಬುದ್ಧಿಯನ್ನು ಇಟ್ಟುಕೊಂಡು ಈ ಸಂಸಾರದಲ್ಲಿಯೇ ಸುಖ ಇದೆ ಅಂತ ಭಾವಿಸಿದಂತಹ ಅವನು ಗೃಹಾಂಧಕೂಪೇ ಪತಿತಃ ಮನೆಯೆಂಬ ಅಂಧಕೂಪ ಬಾವಿಯಲ್ಲಿ ಬಿದ್ದು ಯಥಾ ಪಶು ಒಂದು ಪಶು ಹೇಗೆ ಗೊತ್ತಿಲ್ಲದೆ ಹೋಗಿ ಬಾವಿಗೆ ಬಿದ್ದು ಬಿಟ್ಟು ಒದ್ದಾಡುತ್ತೋ ಹಾಗೆ ಪಾದಾರವಿಂದಂ ನ ಭಜತಿ, ನಿನ್ನ ಪಾದ ಕಮಲವನ್ನ ಆತ ಭಜಿಸುವುದಿಲ್ಲ. ನಿಜವಾಗಿಯೂ ಸಹ ಇದು ಅತ್ಯಂತ ಪವಿತ್ರವಾದಂತಹ ಜನ್ಮ, ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಅದು ಏನು, ಸರಿಯಾದ ಅಂಗವೈಕಲ್ಯವಿಲ್ಲದೆ ಸರಿಯಾದಂತಹ ಅವಯವಗಳಿಂದ ಕೂಡಿ ಎಲ್ಲ ರೀತಿಯ ಸಾಧನೆಯನ್ನೂ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿ ಯಾವುದೋ ಒಂದು ಕಾರಣ ವಿಷಯದಿಂದ ಈತ ಏನು ಪ್ರಯತ್ನವಿಲ್ಲದೇನೆ ಮನುಷ್ಯ ಜನ್ಮ ಮೇಲೂ ಯಾವುದೋ ಒಂದು ವಿಷಯ ಸುಖವೇ ತನಗೆ ಹೆಚ್ಚು ಅಂತ ಭಾವಿಸಿ ಆ ಮನೆಯೆಂಬ ಆ ಕೂಪದಲ್ಲಿ ಬಿದ್ದು ಒದ್ದಾಡ್ತಾನೆ. ಇದು ನಿಜವಾಗಿಯೂ ಸಹ ಆಶ್ಚರ್ಯವನ್ನು ಉಂಟು ಮಾಡುವಂಥದ್ದು. ಹಾಗೆಯೇ ನಾನು ಸಹ ಅದೇ ಕೆಲಸ ಮಾಡಿದ್ದೇನೆ. ನಾನು ಸಹ ಏನು ಅಷ್ಟು ಸುಲಭವಲ್ಲ, ಕೇವಲ ಯಾರ್ದೋ ಬಗ್ಗೆ ನಾನು ಮಾತಾಡೋದಲ್ಲ, ನನ್ನ ಅವಸ್ಥೆಯು ಹಾಗೆ ಆಗಿದೆ. ಮಮೇಶ ಕಾಲೋ ಅಜಿತ ನಿಷ್ಫಲೋ ಗತಃ ರಾಜ್ಯಶ್ರಿಯೋನ್ನರ್ಥ ಮದಸ್ಯ ಭೂಪದೇಃ ಮತ್ಯಾತ್ಮ ಬುದ್ಧೇಃ ಕೃತಧಾರಕೋಶಭೂಃ ಆಸಜ್ಜಮಾನಸ್ಯ ದುರಂತ ಚಿಂತಯಾ. ಅಜಿತ ರಾಜ್ಯಶ್ರಿಯ ಉನ್ನತ ಮದಸ್ಯ ಭೂಪತೇಃ ಮಮ ಮರ್ತ್ಯಾತ್ಮ ಬುದ್ಧೇಃ ಸುತದಾರ ಕೋಶಭೂಷು ಆಸಜ್ಜಮಾನಸ್ಯ ದುರಂತ ಚಿಂತಯ ಏಷಃ ಕಾಲಃ ನಿಷ್ಫಲಃ ಗತಃ. ನನ್ನ ಆಯುಷ್ಯವು ಸಹ ವ್ಯರ್ಥವಾಗಿ ಹೋಗಿಬಿಟ್ಟಿದೆ. ಹೇಗೆ? ರಾಜ್ಯಶ್ರೀ ರಾಜ್ಯವನ್ನು ಪಡೆದ ರಾಜ್ಯ ಸಂಪತ್ತು ಬಂದಿದೆ ಎನ್ನುವಂತಹ ಭಾವದಿಂದ ಉನ್ನತ ಮದಸ್ಯ ಮದದಿಂದ ಕೂಡಿದಂತಹ ಭೂಪತೇ ನಾನು ಇಡೀ ಭೂಮಂಡಲಕ್ಕೆ ರಾಜ ಎನ್ನುವಂತಹ ಭಾವದಿಂದ ಕೂಡಿದ ಮಮ ನನಗೆ ಮರ್ತ್ಯ ಆತ್ಮಬುದ್ಧಿ, ಮರ್ತ್ಯ ಅಂದ್ರೆ ನಾಶವಾಗುವಂಥದ್ದು. ಆ ನಾಶವಾಗುವುದು ಯಾವುದು? ನಮ್ಮಲ್ಲೇ ಆ ದೇಹವನ್ನೇ ಆತ್ಮ ಅಂತ ಬುದ್ಧಿಯನ್ನು ಹೊಂದಿದವನಿಗೆ ನಾಶವಾಗುವಂತಹ ಈ ದೇಹವೇ ಆತ್ಮ ಅಂತ ಭಾವಿಸಿ ಸುತದಾರ ಕೋಶಭೂಷು ಮಕ್ಕಳು, ಮಡದಿ, ಐಶ್ವರ್ಯದ ಭಂಡಾರ ಮತ್ತೆ ಭೂಮಿ ಇದರಲ್ಲಿಯೇ ಅಸಜ್ಜಮಾನಸ್ಯ ನನ್ನನ್ನು ನಾನು ತೊಡಗಿಸಿಕೊಂಡು ಅದರಲ್ಲಿಯೇ ಆಸಕ್ತನಾಗಿ ಬಿಟ್ಟು ದುರಂತ ಚಿಂತೆಯ ಕೇವಲ ಕೆಟ್ಟದ್ದೇ ಕೊನೆಯಲ್ಲಿ ಮುಗಿಯೋದು, ಆ ದುರಂತ ಎಲ್ಲ ನಾಶವಾಗ್ಬಿಡುತ್ತಲ್ಲ ಎನ್ನುವಂತಹ ಚಿಂತೆಯಿಂದಲೇ ಏಷಃ ಕಾಲ ನಿಷ್ಫಲ ಗತಃ ನನ್ನ ಎಲ್ಲ ಆಯುಷ್ಯವು ಸಹ ವ್ಯರ್ಥವಾಗಿ ಹೋಗಿಬಿಡುತ್ತೆ. ರಾಜ್ಯ ಸಂಪತ್ತು ಬಂದ ತಕ್ಷಣ ನನಗೆ ಗರ್ವ ಎನ್ನುವುದು ಹೆಚ್ಚಾಯ್ತು. ನಾನು ಈ ಭೂಮಂಡಲಕ್ಕೆ ಅಧಿಪತಿ ಎನ್ನುವಂತಹ ಭಾವ ಬಂದ ಮೇಲೆ ಈ ದೇಹಕ್ಕೆ ಏನೇನು ಮಾಡಬೇಕು ಅದೇನೇ ಸುಖ ನಾನು ಭಾವಿಸಿದೆ. ಆ ದೇಹ ನಾಶವಾಗುತ್ತೆ ಎನ್ನುವಂತಹ ಭಾವ ನನಗೆ ಬರ್ಲಿಲ್ಲ. ಅದೇ ನಿಜವಾದ ಆತ್ಮ ಅಂತ ಭಾವಿಸಿ ನಾನು ನನ್ನ ಮಕ್ಕಳು, ಪತ್ನಿ, ಐಶ್ವರ್ಯ, ರಾಜ್ಯ ಅನ್ನುವುದ ಚಿಂತೆಯಲ್ಲಿಯೇ ನನ್ನನ್ನ ತೊಡಗಿಸಿಕೊಂಡು ಅದರಲ್ಲಿಯೇ ಆಸಕ್ತನಾಗಿ ಅದೇಗೆ ಏನಾಗ್ಬಿಡುತ್ತೋ ಎನ್ನುವಂತಹ ಚಿಂತೆಯಿಂದಲೇ ಕಾಲ ಕಳೆದ ನನ್ನ ಆಯುಷ್ಯದಲ್ಲಿ
ಸಹ ವ್ಯರ್ಥವಾಗಿ ಬಿಡ್ತು. ಆದರೆ ಅದು ಹೇಗೆ ಆಯ್ತು, ಯಾಕೆ ಹಾಗೆ ಗರ್ವವಿಷ್ಟವಾಯ್ತು? ಕಲೇವರೇಸ್ಮಿನ್ ಕಠಕುಡ್ಯ ಸನ್ನಿಭೆ ನಿರೂಢಮಾನೋ ನರದೇವೈತ್ಯಃ ಋತೋ ರತೆ ಭಾಷ್ವಪದಾತ್ಯನೇಕೈ ಅನೇಕಪೈಃ ಗಾಂಪರ್ಯಕನ್ ಸ್ತ್ವಾಗಣಯನ್ ಸುದುರ್ಮದಃ ಅಸ್ಮಿನ್ ಘಟಕುಡ್ಯ ಸನ್ನಿಭೆ ಕಲೇವರೆ ಅಹಂ ನರದೇವಃ ಇತಿ ನಿರೂಢಮಾನಃ ರಥ ಏವ ಅಶ್ವಪದಾತಿ ಅನೇಕಪೈಃ ವೃತಃ ಸುಧರ್ಮದಃ ಗಾಂ ಪರ್ಯಟನ್ ವಾ ಅಗಣಯನ್ ಅಸ್ಮಿನ್ ಈ ಘಟಕುಡ್ಯ ಸನ್ನಿಭೆ ಕಲೇವ. ಘಟ ಮಣ್ಣಿನ ಮಡಿಕೆ, ಕುಡ್ಯ ಅಂದ್ರೆ ಗೋಡೆ. ಈ ರೀತಿಯಾದಂತಹ ಸನ್ನಿಧ ಅಂದ್ರೆ ಸದೃಶ, ಘಟದ ಹಾಗೆ ಗೋಡೆಯ ಹಾಗೆ ಅಂತೆಲ್ಲ ಒಂದು ದಿವಸ ನಾಶವಾಗುವಂತಹ ಕಲೇವರೆ ಈ ಶರೀರದಲ್ಲಿ ನಾನೇನ್ ಭಾವಿಸಿದ್ದೆ, ಅಹಂ ನರದೇವ, ನಾನೇ ಜನರಿಗೆಲ್ಲ ನಾನು ಒಡೆಯ, ನಾನು ಮಹಾರಾಜ ಅಂತ ಇತಿ ನಿರೂಢಮಾನ ಅಂತಹ ಭಾವವನ್ನ ಅಂದ್ರೆ ನರರೆಲ್ಲರೂ ಸಹ ನರರಿಗೆಲ್ಲ ನಾನೇ ದೇವದಾಸರೂಪನಾಗಿದ್ದೇನೆ ಎನ್ನುವ ಭಾವವನ್ನ ನಿರೂಢಮಾನ ಬೆಳೆಸಿಕೊಂಡವನಾಗಿ ರಥ ಇವ ಆನೆ, ಅಶ್ವ ಕುದುರೆ, ಪದಾತಿ ಕಾಲಾನು, ಅನೇಕಪ ಅಂದ್ರೆ ಸೇನೆಯಲ್ಲಿ ಇವರುಗಳಿಂದ ವೃತಃ ಸುವರಿದವನಾಗಿ, ಇವರೆಲ್ಲರಿಂದ ಕೂಡಿದವನಾಗಿ, ಸುಧರ್ಮತಃ ಬಹಳ ಗರ್ವದಿಂದ, ನನ್ನ ಬಿಟ್ಟರೆ ಯಾರು ಇಲ್ಲ ಈ ಭೂಮಿಯನ್ನು ಗೆಲ್ಲುವರು ಎನ್ನುವ ಭಾವದಿಂದ, ಗಾಂ ಪರ್ಯಟನ್ ಈ ಭೂಮಿಯನ್ನೆಲ್ಲ ಸುತ್ತುತ್ತಾ ನಿನ್ನನ್ನು ನಾನು ಯೋಚಿಸಲೇ ಇಲ್ಲ, ನಿನ್ನ ಬಗ್ಗೆ ನನಗೆ ಯೋಚನೆಯೇ ಬರ್ತಿಲ್ಲ. ನಾನೇ ಒಬ್ಬ ದೇವತೆ ಎನ್ನುವಂತಹ ಭಾವವನ್ನು ಬಂತು. ಯಾಕೆ ಹಾಗೆ ಬಂತು ಅಂದರೆ, ಈ ದೇಹವನ್ನೇ ನಾನು ನನ್ನ ಸ್ವರೂಪ ಅಂತ ಭಾವಿಸಿಬಿಟ್ಟೆ. ಆದ್ರೆ ಈ ದೇಹ ಏನೋ ಒಂದಲ್ಲ ಒಂದು ದಿವಸ ನಾಶವಾಗುವಂತಹ ಮಡಕೆಯ ಗೋಡೆಯ ರೂಪವಾಗುವುದು. ಆದರೆ ಇವರೆಲ್ಲರಿಗೂ ಸಹ ನಾನು ದೇವ ಎನ್ನುವಂತಹ ಭಾವ ಬಂದ್ಬಿಟ್ಟ ತಕ್ಷಣ ಈ ಎಲ್ಲ ಸೈನ್ಯ, ರಥ ಎಲ್ಲದರಿಂದ ಕೂಡಿಕೊಂಡು ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎನ್ನುವಂತಹ ದುರಭಿಮಾನದಿಂದ ನಾನು ಈ ಭೂಮಿಯಲ್ಲಿ ಅಲಿತಾ ನನ್ನ ಕಾಲವನ್ನು ಕಳೆದು ಬಿಟ್ಟೆ. ನಿನ್ನನ್ನು ನಾನು ಮನಸ್ಸಿಗೂ ಸಹ ತಂದುಕೊಳ್ಳಿಲ್ಲ. ಅಷ್ಟೇ ಅಲ್ಲ, ನಿನ್ನನ್ನ ಲೆಕ್ಕಿಸದೆ ನಾನು ಬಹಳ ಔದ್ಧತ್ಯದಿಂದ ಮೆರೆದೆ. ಆದ್ರೆ ನೀನು ನಿನ್ನ ಕೆಲಸವನ್ನು ನೀನು ಮಾಡಿಬಿಡೋದಕ್ಕೆ ಸಾಧ್ಯತೆ ನಿನಗಿದೆ. ನಾನು ತಪ್ಪು ಮಾಡಿದ್ರು ಸಹ ನೀನು ಅದನ್ನ ಮರೆಯೋದಿಲ್ಲ. ನಿನ್ನ ಎಚ್ಚರಿಕೆಯಿಂದ ನೀನು ನಮ್ಮನ್ನೆಲ್ಲ ಮುಳುಗಿಸಿ ಪ್ರಮತ್ತ ಮುಚ್ಚೈರಿತಿ ಕೃತ್ಯ ಚಿಂತೆಯ ಪ್ರವೃದ್ಧಲೋಭಂ ವಿಷಯೇಷು ಲಾಲಸಂ ತ್ವಮಃ ಪ್ರಮತ್ತಸ್ತಸಾ ವಿಪದ್ಯಸೆ ಶುಲ್ಲೆ ನಿಹಾನಃ ಅಹಿರಿವಾಕುಮಂತಕಃ ಇತಿ ಕೃತ್ಯ ಚಿಂತೆಯ ಉಚ್ಚೈಃ ವಿಷಯೇಷು ಲಾಲಸಂ ಪ್ರವೃದ್ಧಲೋಭಂ ಪ್ರಮತ್ತಂ ಅಪ್ರಮತ್ತಃ ಅಂತಕಃ ತ್ವಂ ಶುಲ್ಲೆ ನಿಹಾನಃ ಅಹಿರಿಃ ಆಕುಂ ಇವ ತತಃ ಸಾ ಅಭಿಪದ್ಯಸೆ. ನಾನು ಪ್ರಮತ್ತನಾಗಬಹುದು, ಆದ್ರೆ ನೀನು ಅಪ್ರಮತ್ತನಾಗಿಯೇ ಇತಿ ಕೃತ್ಯ ಚಿಂತೆಯ. ಹೇಗೆ ಮಾಡ್ಬೇಕು, ಹಾಗೆ ಮಾಡ್ಬೇಕು, ಇನ್ನು ಮುಂದೆ ಈ ರಾಜ್ಯವು ನನಗೆ ಬರಬೇಕು, ನಾನು ಇನ್ನೆಷ್ಟು ದೊಡ್ಡವನಾಗ್ಬೇಕು, ಎಲ್ಲರನ್ನೆಲ್ಲ ಹೊಡಿಸ್ಬೇಕು, ಈ ರೀತಿಯ ಭಾವಗಳಿಂದ ಉಚ್ಚೈಹಿ ನನ್ನ ಮನಸ್ಸಿನ ವಿಷಯವನ್ನು ಅತ್ಯಂತ ಮೇಲ್ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ವಿಷಯೇಷು ಲಾಲಸಂ ಎಲ್ಲ ಇಂದ್ರಿಯಗಳ ವಿಷಯಗಳಲ್ಲಿ ನನ್ನನ್ನು ನಾನು ತೊಡಗಿಸ್ಕೊಳ್ತಾ ಪ್ರವೃದ್ಧ ಲೋಭಂ ಹಾಗೆ ಬೆಳೆಸಿದ ತಕ್ಷಣ ಏನಾಯ್ತು, ನನ್ನ ಆಸೆ ಅನ್ನೋದು ಹೆಚ್ಚಾಗ್ತಾ ಬಂತು. ಹಾಗೆ ಆದಾಗ ಪ್ರಮತ್ತಂ ಅಂದ್ರೆ ಎಚ್ಚರವಿಲ್ಲದೆ ತಪ್ಪು ಮಾಡ್ತಾ ಇರುವಂತಹ ನನ್ನನ್ನ ಅಂದ್ರೆ ವ್ಯಕ್ತಿಯನ್ನ ಅಂತ ಹೀಗೆ ಹೋಗ್ತಾ ಇರುವಂತಹ ವ್ಯಕ್ತಿಯನ್ನ ನೀನು ಅಪ್ರಮತ್ತಃ ನೀನು ಹಾಗಿಲ್ಲ, ನೀನು ಯಾವಾಗಲೂ ಪ್ರಮತ್ತನಾಗೋದೇ ಇಲ್ಲ, ತಪ್ಪು ಮಾಡೋದೇ ಇಲ್ಲ. ಅಪ್ರಮತ್ತನಂತ ಅಂದ್ರೆ ಯಾವಾಗಲೂ ತಮ್ಮ ಕರ್ತವ್ಯವನ್ನು ಮಾಡ್ತಾ ಹೋಗುವಂತಹ ಯಾರೋ ಅಂತಕಃ ತ್ವಂ ಕಾಲ ಪುರುಷನಾದಂತಹ ಕ್ಷುಲ್ಲೇ ನಿಹಾನಃ ಅಹಿಃ ಆಕುಂ ಇವ. ಕ್ಷುತ್ ಹಸಿವು, ಹಸಿವೆಯಿಂದ ಅಲ್ಲಿಗೆಯನ್ನ ಅಲ್ಲಾಡಿಸ್ತಾ ಇರುವಂತಹ
ಹಾವು ಆಕುಂ ಇವ, ಹೇಗೆ ಒಂದು ಕ್ಷಣದಲ್ಲಿ ಇಲಿಯನ್ನು ಹಿಡಿದು ಬಿಡುತ್ತೋ ಹಾಗೆ ಸಹಸಾ ಅಧಿಪತ್ಯಸೆ, ಒಮ್ಮೆಲೆ ಆ ಮನುಷ್ಯನನ್ನ ನೀನು ಆಕ್ರಮಿಸಿ ಬಿಡ್ತೀಯ. ಅದು ನಾಲಿಗೆ ಹೀಗೆ ಚಾಲಿಸ್ತಾನೇ ಇರುತ್ತೆ, ಹಸಿರಿನಿಂದ ಕೂಡಿದಂತಹ ಹಾವು ಹಾಗೆ ಒಂದೇ ಕ್ಷಣಕ್ಕೆ ಎದುರಿಗಿರುವಂತಹ ಇಲಿಯನ್ನ ನುಂಗಿ ಬಿಡುತ್ತೆ. ಹೇಗೆ ಅದು ಆ ಇಲಿಯ ಪ್ರಾಣವನ್ನು ತಗೊಂಡು ಬಿಡುತ್ತೋ ಹಾಗೆಯೇ ಯಾವಾಗಲೂ ಎಚ್ಚರವಾಗಿರುವಂತಹ ಕಾಲಸ್ವರೂಪನಾದ ನೀನು ಮಾತ್ರ ನಮ್ಮನ್ನ, ಅಂದ್ರೆ ಈ ರೀತಿಯಾಗಿ ವಿಷಯದಲ್ಲಿ ತೊಡಗಿರುವಂತಹ ವ್ಯಕ್ತಿಯನ್ನ ಒಂದು ಕ್ಷಣದಲ್ಲಿ ನಾಶ ಮಾಡಿ ಬಿಡ್ತೀನ. ಅಂದ್ರೆ ಆಸೆಗಳು ಬೇಕಾದಷ್ಟು ಇರುತ್ತೆ ನನ್ನ ಅರ್ಥದಲ್ಲಿ, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ಹಾಗೆ ಆದಾಗ ಮತ್ತೆ ಮತ್ತೆ ಆ ಆಸೆಗಳಲ್ಲೂ ಪೂರೈಸ್ತಾ ಇದೆ ಅಂದಾಗ ಇನ್ನೊಂದು ಆಸೆ ಬಂದು ಆಕ್ರಮಿಸ್ಕೊಳ್ಳುತ್ತೆ. ಹಾಗೆ ಆದಾಗ ನಾನು ಏನ್ ಮಾಡ್ತಾ ಇದ್ದೀನಿ, ಸರಿಯಾದ ಮಾರ್ಗದಲ್ಲಿದ್ದೀನ ಅನ್ನೋದು ಯೋಚನೆ ಮಾಡದೆ ತಪ್ಪದ ದಾರಿಯಲ್ಲಿ ಹೋಗ್ತಾ ಇರುವಂತಹ ವ್ಯಕ್ತಿಯನ್ನ ನೀನು ಮಾತ್ರ ಅವನ್ನ ಅಪ್ರಮತ್ತ ಇಟ್ಟುಕೊಂಡು, ಅಂದ್ರೆ ಅವನ ಕರ್ಮಗಳಿಗೆ ಅನುಸಾರವಾಗಿ ಕಾಲಪುರುಷನಾದಂತಹ ನೀನು ಅವನನ್ನ ಒಮ್ಮೆಲೆ ನಾಶ ಮಾಡಿ ಬಿಡ್ತೀನಿ. ಆಗ ಕಾಲಪುರುಷನಿಂದ ವ್ಯಾಪ್ತವಾದಂತಹ ಈ ದೇಹ ಯಾವ ಅವಸ್ಥೆಯನ್ನು ಪಡೆಯುತ್ತೆ ಅಂದ್ರೆ, ಯಾವ್ದನ್ನ ಆತ್ಮ ಅಂತ ತಿಳ್ಕೊಂಡು ಒದ್ದಾಡ್ತಾರಲ್ಲ ಆ ದೇಹಕ್ಕೆ ಗತಿ ಏನಾಗುತ್ತೆ, ಪುರಾರಥೈ ಹೇಮಪರಿಷ್ಕೃತೈಶ್ಚರನ್ನ ಮತಂಗಜೈವ ನರದೇವ ಸಂಹಿತಃ ತಯೇವ ಕಾಲೇನ ದುರತ್ಯಯೇನ ತೇ ಕಲೇವರೋ ವಿಟ್ಕೃಮಿ ಭಸ್ಮ ಸಂಹಿತಃ. ಕಲೇವರ ಶಬ್ದ ನಿತ್ಯ ಪುಂಸಕಲಿಂಗ ಶಬ್ದ, ಅದು ಅದನ್ನ ಪುಲ್ಲಿಂಗದಲ್ಲಿ ಹಾಕಿದ್ದಾರೆ. ಅಷ್ಟು ಇಟ್ಕೊಳ್ಬೇಕು. ಇಲ್ಲಿದ್ರೆ ಕಲೇವರಂ ಕಲೇವರಾಣಿ ಅಂತಾನೆ. ಪುರ ಹೇಮ ಪರಿಷ್ಕೃತೈ ಮತಂಗಜೈ ವಾ, ಹೇಮ ಪರಿಷ್ಕೃತೈ ರಥೈ ಮತಂಗಜೈ ವಾ ನರದೇವ ಸಂಹಿತಃ ಚರನ್ ದುರತ್ಯಯೇನ ತೇ ದುರತ್ಯಯೇನ ಅಲೇನ ಸಹ ಏವ ಕಲೇವರಃ ವಿಕ್ರಮಿ ಭಸ್ಮ ಸಂಹಿತಃ. ಏನಾಗುತ್ತೆ, ಪುರ ಹಿಂದೆ ಹೇಮ ಪರಿಷ್ಕೃತೈ ರಥೈ, ಸುವರ್ಣದಿಂದ ಅಲಂಕರಿಸಲ್ಪಟ್ಟ ಸುವರ್ಣಮಯವಾದಂತಹ ರಥಗಳಿಂದ, ಮತಂಗಜೈ ಅಥವಾ ಉತ್ತಮೋತ್ತಮವಾದಂತಹ ಆನೆಗಳಲ್ಲಿ, ನರದೇವ ಸಂಹಿತಃ ಮಹಾರಾಜ ಎನ್ನುವ ಹೆಸರನ್ನು ಪಡೆದಂತಹ ಈ ಶರೀರ ಹಿಂದೆ ಚರನ್ ಓಡಾಡ್ತಾ ಇತ್ತು. ಅತ್ಯಂತ ಉತ್ತಮವಾದಂತಹ ಶ್ರೇಷ್ಠವಾದಂತಹ ತಯಾರಿಸಿದಂತಹ ರಥದಲ್ಲಾಗಲಿ ಅಥವಾ ಆನೆಗಳ ಮೇಲಾಗಲಿ ನಾನೇ ಮಹಾರಾಜ ಎನ್ನುವ ಹೆಸರನ್ನು ಹೊಂದಿದಂತಹ ಈ ಶರೀರ ಓಡಾಡ್ತಾ ಇತ್ತು. ಆದರೆ ತೇ ದುರತ್ಯಯೇನ ಕಾಲೇನ, ನಿನ್ನ ಮೀರಿಸಲು ಅಸಾಧ್ಯವಾದ, ದಾಟಲು ಅಶಕ್ಯವಾದಂತಹ ನಿನ್ನ ಕಾಲ ಸ್ವರೂಪನಾದ ನಿನ್ನಿಂದ ಸಯೇವ ಕಲೇವನಃ, ಅದೇ ದೇಹವು ಬಿಟ್ಟು ಕೃಮಿ ಭಸ್ಮ ಸಂಹಿತ. ಏನಾಗುತ್ತೆ, ಕಾಲಕ್ಕೆ ಅಧೀನವಾದ ತಕ್ಷಣ ದೇಹ ಬಿಟ್ಟು ಒಂದು ಕ್ರಿಮಿಯಾಗಿ ಬಿಡುತ್ತೆ. ಬಿಟ್ಟು ಅಂದ್ರೆ ಅಮೇಧ್ಯವಾಗಿ ಬಿಡುತ್ತೆ. ಕ್ರಿಮಿ ಯಾವುದೋ ಒಂದು ಕ್ರಿಮಿ ರೂಪದಲ್ಲಿ ಆಗ್ಬಿಡುತ್ತೆ, ಅಥವಾ ಭಸ್ಮ ರೂಪವಾಗಿ ಆ ದೇಹ ಪರಿಣಾಮ ಆಗಿಬಿಡುತ್ತೆ. ಅಮೇಧ್ಯ ರೂಪದಲ್ಲಿ ಆಗಿಬಿಡುತ್ತೆ ಯಾವುದೋ ಒಂದು ಸ್ಥಳದಲ್ಲಿ, ಅಥವಾ ಯಾವುದೋ ಕ್ರಿಮಿ ಆಗಬಹುದು, ಅಥವಾ ಅದೋ ಒಂದು ಭಸ್ಮ ರೂಪವನ್ನು ಹೊಂದುತ್ತದೆ, ಹೊರತು ಅದು ಶಾಶ್ವತವಲ್ಲ. ಅಂದ್ರೆ ಇಂತಹ ಶರೀರ ಇದು ಯಾವುದೋ ಅಂದ್ರೆ ತೀರಾ ಅಸಖ್ಯವಾದಂತಹ ಅವಸ್ಥೆಯನ್ನು ಹೊಂದಿಬಿಡುತ್ತೆ ಕಾಲ ಎನ್ನುವಂತಹ ಪುರುಷನಿಂದ ವ್ಯಾಪೃತವಾದಾಗ ಈ ಶರೀರವೇ ನಾನು ನನ್ನದು ಅಂತ ಭಾವನೆಯನ್ನು ಹೊಂದಿದೆ. ಪರಮಾತ್ಮನನ್ನ ಆರಾಧಿಸದೇ ಇರುವಂತಹ ವ್ಯಕ್ತಿಗಳು ಇಲ್ಲಿ ಕೊಡ್ತಾರೆ ಶ್ರೀಹರಿಯಲ್ಲಿ, ಅವರು ತಮಗೆ ತಾವೇ ಶತ್ರುಗಳಾಗಿ ಬಿಡುತ್ತಾರೆ. ಅವರಿಗೆ ಇನ್ನು ಹೊರಗಾಗಿ ಬೇರೆ ಶತ್ರು ಬೇಡ, ಅವರಿಗೆ ಅವರೇ ಶತ್ರುಗೆ ಪರಿಣಾಮವನ್ನು ಬೀರುತ್ತಾರೆ. ಮತ್ತೆ ಇನ್ನು ಹೇಗಿರ್ತಾನೆ ಆತನ ಭಾವ ಹೇಗಿರುತ್ತೆ ಅಂತ ಅಂದ್ರೆ, ಮರಣವನ್ನು ಹೊಂದೋದಕ್ಕೆ ಮೊದಲು ಆತ ಏನೇನು ಭಾವವನ್ನು ಹೊಂದಿರ್ತಾನೆ. ನಿರ್ಜಿತ್ಯ ಚಕ್ರಂ ಅಭೂತ ವಿಗ್ರಹ ವರಾಸನಸ್ಥ ಸಮರಾಜ ವಂದಿತಃ ಗೃಹೇಶು ಮೈಥುನ್ಯ ಸುಖೇಶು ಯೋಷಿತಾಂ ಕ್ರೀಡಾ ಮೃಗ ಪುರುಷ ಈಶ ನೀಯತೆ. ಈಶ ಅಭೂತ ವಿಗ್ರಹ ದಿಕ್ಚಕ್ರಂ ನಿರ್ಜಿತ್ಯ ವರಾಸನಸ್ಥ ಸಮರಾಜ ವಂದಿತಃ ಮೈಥುನ್ಯ ಸುಖೇಶು ಯೋಷಿತಾಂ ಗೃಹೇಶು ಪುರುಷಃ ಕ್ರೀಡಾ ಮೃಗ ನೀಯತೆ. ಈಶ ಪರಮಾತ್ಮನೇ
ಅಭೂತ ವಿಗ್ರಹ. ಇನ್ನು ಮುಂದೆ ಯುದ್ಧವೇ ನಡೆಯೋದಿಲ್ಲ ಅಂದ್ರೆ ಚಕ್ರವರ್ತಿ ಪದವಿ ಅವನಿಗೆ ಸಿಕ್ಕಿದೆ. ಹಾಗಾಗಿ ಇನ್ನು ಮುಂದೆ ಯುದ್ಧ ಅನ್ನೋದು ನಡೆಯೋದಿಲ್ಲ. ಹಾಗೆ ಆ ರೀತಿಯಲ್ಲಿ ದಿಕ್ಚಕ್ರಂ ನಿರ್ತಿಗ ಎಲ್ಲ ದಿಕ್ಕುಗಳ ಸಮೂಹಗಳನ್ನು ಸಹ ತನ್ನ ಅಧೀನವನ್ನಾಗಿ ಮಾಡಿಕೊಂಡು ಗೆದ್ದು ಬಿಟ್ಟು ಪರಾಶನಸ್ಥ ಉತ್ತಮವಾದ ಸಿಂಹಾಸನದಲ್ಲಿ ಕುಳಿತವನಾಗಿ ಸಮರಾಜವಂದಿತ ತನಗೆ ಸರಸಮರಾದಂತಹ ಎಲ್ಲ ರಾಜರುಗಳಿಂದಲೂ ಸಹ ನಮಸ್ಕರಿಸಲ್ಪಡುವವನಾಗಿ ಗೌರವಿಸಲ್ಪಡುವವನಾಗಿ ಎಲ್ಲರೂ ಸಾಮಂತರಾಜರು ಸರಸಮರಾಜರು ಎಲ್ಲರೂ ಸಹ ಪರಾಕ್ರಮಕ್ಕೆ ನಮಸ್ಕಾರ ಮಾಡ್ತಾ ಅವನನ್ನು ಗೌರವಿಸ್ತಾರೆ. ಅಂತಹ ಆ ವ್ಯಕ್ತಿ ಮೈಥುನ್ಯ ಸುಖೇಶು ಮೈಥುನ್ಯ ಸುಖವನ್ನು ಕೊಡುವಂತಹ ಯೋಷಿತಾಂ ಗೃಹೇಶು ಸ್ತ್ರೀಯರ ಮನೆಗಳಲ್ಲಿ ಅಂದ್ರೆ ಸಂಸಾರಗಳಲ್ಲಿ ಅಂತ ಅರ್ಥ. ಆ ಸ್ತ್ರೀಯರೇ ಇರುವಂತಹ ಅಂದ್ರೆ ಅಂತಃಪುರಗಳಲ್ಲಿ ಇದ್ದುಕೊಂಡು ಪುರುಷಃ ಆ ವ್ಯಕ್ತಿಯು ಕ್ರೀಡಾಮೃಗ ನೀಯತೆ ಆಟದ ಮೃಗದಂತೆ ಆಟದ ಮೃಗವನ್ನು ಹೇಗೆ ಅಲ್ಲಿ ಇಲ್ಲಿ ಅಳಗಾಡಿ ಅವುಗಳನ್ನು ಆಟ ಆಡಿಸಿ ಜನರಿಗೆ ಅದರ ಇದನ್ನ ತೋರಿಸ್ತಾರೋ ವೈಶಿಷ್ಟ್ಯವನ್ನ, ಹಾಗೆ ಈ ವ್ಯಕ್ತಿಯು ಸಹ ಕ್ರೀಡಾಮೃಗದ ರೂಪದಲ್ಲಿ ಅವರು ಅವನನ್ನ ಪಶುವಿನ ಹಾಗೆ ಅವನನ್ನ ಬಳಸ್ಕೊಳ್ತಾರೆ. ಅಂದ್ರೆ ಮುಂದೆ ಇನ್ನು ಯುದ್ಧವೇ ನಡೀತಾ ಇರುವ ರೀತಿಯಲ್ಲಿ ಪರಾಕ್ರಮದಿಂದ ಎಲ್ಲ ದಿಕ್ಕುಗಳನ್ನು ಗೆದ್ದುಕೊಂಡು ಅತ್ಯಂತ ಉತ್ತಮವಾದಂತಹ ಸಿಂಹಾಸನದಲ್ಲಿ ಕುಳಿತು ಎಲ್ಲ ರಾಜರುಗಳಿಂದಲೂ ಗೌರವವನ್ನು ಪಡೆದಂತಹ ಇಷ್ಟು ದೊಡ್ಡ ವ್ಯಕ್ತಿ, ಇಷ್ಟು ಪರಾಕ್ರಮವನ್ನು ತೋರಿಸುವಂತಹ ವ್ಯಕ್ತಿ ಅಂತಃಪುರದಲ್ಲಿ ಸ್ತ್ರೀಯರಿಗೆ ಅಡಿಯಾಳಾಗಿ ಅವರ ಒಂದು ಕ್ರೀಡಾಮೃಗದ ಹಾಗೆ ಆಗಿ ಬಿಡ್ತಾನೆ. ಹೋಗ್ಲಿ, ಅಷ್ಟಾದ ಮೇಲೆ ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡ್ತಾನಲ್ಲ, ಆ ಕೆಲಸವಾದರೂ ಅವನು ನಿಷ್ಕಾಮದಿಂದ ಮಾಡ್ತಾನೆ ಅಂದ್ರೆ ಕರೋತಿ ಕರ್ಮಾಣಿ ತಪಸ್ಸು ನಿಷ್ಠಿತ ನಿವೃತ್ತ ಭೋಗ ಸ್ಥಳವೇಕ್ಷಯ ಪುನಶ್ಚ ಭೂಯೇಯಂ ಅಹಂ ಸ್ವರಾಡಿತಿ ಪ್ರವೃದ್ಧತರ್ಷಃ ನ ಸುಖಾಯ ಕಲ್ಪತೆ. ಪ್ರವೃದ್ಧತರ್ಷಃ ಪುನಃ ಅಹಂ ಸ್ವರಾಟ್ ಭೂಯೇಯಂ ಇತಿ ತದಪೇಕ್ಷಯ ನಿವೃತ್ತ ಭೋಗಃ ತಪಸ್ಸು ನಿಷ್ಠಿತಃ ಜಗತ್ ಕರ್ಮಾಣಿ ಕರೋತಿ ಸುಖಾಯ ನ ಕಲ್ಪತೆ. ಪ್ರವೃದ್ಧತರ್ಷಃ ಆಸೆಯು ಹೆಚ್ಚಾಗಿ ಅಂದ್ರೆ ನಾನು ಹೀಗೆ ಇರ್ಬೇಕು, ಯಾವಾಗಲೂ ಹೀಗೆ ಇರ್ಬೇಕು, ಮುಂದಿನ ದಿನಗಳಲ್ಲೂ ಇದೇ ರೀತಿಯಾಗಿ ಆನಂದವನ್ನು ಪಡಬೇಕು ಅನ್ನೋ ಭಾವದಿಂದ ಆಸೆಯು ಹೆಚ್ಚಾದಂತಹ ವ್ಯಕ್ತಿ ಪುನಃ ಮತ್ತೆ ಅಹಂ ಸ್ವರಾಟ್ ಭೂಯೇಯಂ ಇತಿ ನಾನು ಮತ್ತೆ ಚಕ್ರವರ್ತಿಯೇ ಆಗಬೇಕು ಎನ್ನುವ ಭಾವದಿಂದ ತದಪೇಕ್ಷೆಯ ಅದೇ ಆಸೆಯಿಂದ ನಿವೃತ್ತ ಭೋಗ ಅಂದ್ರೆ ಸುಖವನ್ನೆಲ್ಲ ಕಡಿಮೆ ಮಾಡಿಕೊಂಡು ಜಗತ್ ತಪಸ್ಸು ನಿಷ್ಠಿತ ಅತ್ಯಂತ ಕಠಿಣವಾದಂತಹ ತಪಸ್ಸನ್ನು ಸಹ ಮಾಡ್ತಾ ಜಗತ್ ದಾನವನ್ನೂ ಸಹ ಮಾಡ್ತಾ ಕರ್ಮಾಣಿ ಕರೋತಿ ಎಲ್ಲ ರೀತಿಯ ಕರ್ಮಗಳನ್ನು ಮಾಡ್ತಾನೆ, ಭೋಗಗಳನ್ನ ತ್ಯಜಿಸಿ ಮಾಡ್ತಾನೆ. ಆದರೆ ತದಪೇಕ್ಷೆ ಭೋಗ ಬೇಕು ಎನ್ನುವ ಉದ್ದೇಶದಿಂದಲೇ ದಾನ ಮಾಡ್ತಾನೆ, ಅನೇಕ ತಪಸ್ಸುಗಳನ್ನು ಮಾಡ್ತಾನೆ, ಅನೇಕ ವ್ರತಗಳನ್ನು ಮಾಡ್ತಾನೆ. ಇದೆಲ್ಲವನ್ನು ಮಾಡೋದು ಯಾಕೆ ಅಂದ್ರೆ ಅವನು ಸಹ ಕಾಮ ಎನ್ನುವುದು ಹೆಚ್ಚಿಗೆನೇ ಇದೆಯೇ ಹೊರತು ನಿಷ್ಕಾಮವಾಗಿ ಅದನ್ನು ಮಾಡಲ್ಲ. ಹಾಗೆ ಆದಾಗ ಸುಖಾಯ ನ ಕಲ್ಪತೆ ಅವನು ಅಂಥವನು ಸುಖ ಎನ್ನುವುದನ್ನ ಹೊಂದೋದೇ ಇಲ್ಲ. ಈ ಜನ್ಮದಲ್ಲೆಲ್ಲ ಜನ್ಮಾಂತರದಲ್ಲಿಯೂ ನಾನು ಚಕ್ರವರ್ತಿಯೇ ಆಗಬೇಕು ಎನ್ನುವಂತಹ ಭಾವದಿಂದ ಈ ಜನ್ಮದಲ್ಲಿ ಭೋಗಗಳನ್ನೆಲ್ಲ ತ್ಯಜಿಸಿ, ಯಾಕೆ ಮುಂದೆ ನನಗೆ ಭೋಗವೇ ಸಿಗಲಿ ಎನ್ನುವ ಉದ್ದೇಶ ಅನೇಕ ದಾನಗಳನ್ನು ಮಾಡ್ತಾನೆ, ತಪಸ್ಸು ವ್ರತಗಳನ್ನೆಲ್ಲ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಅಂಥ ಧರ್ಮಗಳೂ ಸಹ ಅವನಿಗೆ ಸುಖವನ್ನು ಉಂಟು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ ಅಂತ ಹೇಳಿ, ಅಂದ್ರೆ ಜನರು ಹೇಗೆ ಯಾವುದನ್ನೋ ಸುಖ ಅಂತ ಭಾವಿಸಿ ಒದ್ದಾಡ್ತಾರೆ ಅನ್ನೋದನ್ನ ತಿಳಿಸ್ತಾರೆ. ಭವಾಪವರ್ಗೋ ಭ್ರಮತೋ ಯದಾ ಭವೇತ್ ಜನಸ್ಯ ತರ್ಹ್ಯಚ್ಯುತ ಸತ್ಸಮಾಗಮಃ ಸತ್ಸಂಗಮೋ ಯರ್ಹಿ ತದೈವ ಸದ್ಗತೌ ಪರಾವರೇಶೇ ತ್ವಯಿ ಜಾಯತೆ ಮತಿಃ. ಅಚ್ಯುತ ಭವಾಪವರ್ಗಃ ಭ್ರಮತಃ ಯದಾ ಜನಸ್ಯ ಸತ್ಸಮಾಗಮಃ ಭವೇತ್ ತರ್ಹಿ ತದಾ ಸತ್ಸಂಗಮಃ ಯರ್ಹಿ ತದಾ ಏವ ಸದ್ಗತೌ ಪರಾವರೇಶೇ ತ್ವಯಿ ಮತಿಃ ಜಾಯತೆ. ಸ್ವಲ್ಪ ಕಠಿಣ ಮಾಡೋದು, ಸ್ವಲ್ಪ ನಡೆಸ್ತೇನೆ.
ಭವ ಅಪವರ್ಗ. ಭವ ಅಂದ್ರೆ ಸಂಸಾರ, ಅಪವರ್ಗ ಅಂದ್ರೆ ಅದರಿಂದ ಬಿಡುಗಡೆ. ಹೀಗೆ ಅಂದ್ರೆ ಈ ಸಂಸಾರದ ಬಿಡುಗಡೆಯನ್ನು ಹೊಂದುವವನು ಯಾವಾಗ ಭ್ರಮತಃ ಈ ಸಂಸಾರದಲ್ಲಿಯೇ ತಿರುಗ್ತಾ ಇರುವಂತಹ ವ್ಯಕ್ತಿಗೆ ಭವಾಪವರ್ಗ ಮತಃ ಅಂತ ತಗೊಳ್ಬೇಕು. ಯದಾ ಭ್ರಮತ್ ಅಚ್ಯುತ ಯದಾ ಭ್ರಮತಃ ಭವಾಪವರ್ಗ ಭ್ರಮತಃ ಜನಸ್ಯ. ಸ್ವಲ್ಪ ಇದು ಮಾಡ್ಬಿಟ್ಟೆ, ವ್ಯತ್ಯಾಸ ಆಗುತ್ತೆ, ಮತ್ತೆ ಹೇಳ್ತೀನಿ ಗಮನಿಸ್ಕೊಳಿ. ಅಚ್ಯುತ ಭ್ರಮತಃ ಜನಸ್ಯ ಯದಾ ಭವಾಪವರ್ಗಃ ತರ್ಹಿ ಸತ್ಸಮಾಗಮಃ ಭವೇತ್. ಯರ್ಹಿ ಸತ್ಸಮಾಗಮಃ ತದಾ ಏವ ತದ್ಗತೌ ಪರಾವರೇಷೆ ತ್ವಯಿ ಮತಿಃ ಜಾತೆ. ಅಚ್ಯುತ ಪರಮಾತ್ಮನೇ ಭ್ರಮತಃ ಜನಸ್ಯ ಮುಂದೆ ಹೇಳಿದಂತಹ ಈ ರೀತಿಯಾದಂತಹ ಸಂಸಾರವೆಂಬ ಆಳದಲ್ಲಿ ತಿರುಗುತ್ತಾ ಇರುವಂತಹ ವ್ಯಕ್ತಿಗೆ ಯದಾ ಭವಾಪವರ್ಗ ಯಾವಾಗ ಈ ಸಂಸಾರದಿಂದ ಬಿಡುಗಡೆ ಎನ್ನುವಂತಹ ನಿನ್ನ ಅನುಗ್ರಹದಿಂದ ಆಗುತ್ತೋ ತರ್ಹಿ ಸತ್ಸಮಾಗಮ ಭವೇತ್. ಆಗ ಸಜ್ಜನರ ಸಹವಾಸ ಎನ್ನುವುದು ಅವನಿಗೆ ಸಿದ್ಧೆ. ಹೀಗೆ ಸಂಸಾರದಲ್ಲಿಯೇ ಅಲಿತಾ ಇರುವಂತಹ ವ್ಯಕ್ತಿಗೆ ಈ ಭವದಿಂದ ಬಿಡುಗಡೆ ಎನ್ನುವಂತಹ ಸಂದರ್ಭ ಬಂದಾಗ ಅದು ಏನು ನಿನ್ನ ಅನುಗ್ರಹದಿಂದಲೇ. ಹೌದ ಒಂದು ಪುಣ್ಯ ವಿಷಯದಿಂದ ನಿನ್ನ ಅನುಗ್ರಹವಾಗಿ ಬಂದಾಗ ಏನಾಗುತ್ತೆ ಅವನಿಗೆ ಸಜ್ಜನರ ಸಹವಾಸವಾಗುತ್ತೆ. ಯರ್ಹಿ ಸತ್ಸಮಾಗಮ ಯಾವಾಗ ಸಜ್ಜನರ ಸಹವಾಸ ಎನ್ನುವುದು ಆಗುತ್ತೋ ತದಾ ಏವ ಆಗಲೇ ಸದ್ಗತೋ ಒಳ್ಳೆಯ ರೀತಿಯಾದಂತಹ ಅಂದ್ರೆ ಸದ್ಗತಿಯಾದಂತಹ ಸದ್ಗತಿಯ ಕಾರಣೀಭೂತನಾದಂತಹ ಪರಾವರೇಶೆ ಜಗದೀಶ್ವರನಾದಂತಹ ತ್ವಯಿ ನಿನ್ನಲ್ಲಿ ಮತಿ ಜಾಯಿತೆ ಭಕ್ತಿ ಅನ್ನೋದು ಬಿಟ್ಟೆ. ಈ ಸಂಸಾರದಲ್ಲಿ ತಿರುಗ್ತಾರಂತಹ ವ್ಯಕ್ತಿಗೆ ಯಾವಾಗ ನಿನ್ನ ಅನುಗ್ರಹದಿಂದ ಈ ಸಂಸಾರದಿಂದ ಬಿಡುಗಡೆ ಎನ್ನುವ ಸಮಯ ಬರುತ್ತೋ ಆಗ ಸಜ್ಜನರ ಸಹವಾಸ ಎನ್ನುವುದು ಆಗುತ್ತೆ. ಯಾವಾಗ ಸಜ್ಜನರ ಸಹವಾಸ ಎನ್ನುವುದು ಆಗುತ್ತೋ ಆ ಸಜ್ಜನರ ಸಹವಾಸ ಆಗ್ತಾ ಆಗ್ತಾ ಇದ್ರೆ ಹಾಗೆ ಎಲ್ಲ ಕಾರ್ಯಕಾರಣಗಳನ್ನು ಸಹ ನಿಯಂತ್ರಿಸುವಂತಹ ನಿನ್ನಲ್ಲಿ ಭಕ್ತಿ ಎನ್ನುವುದು ಉಂಟಾಗೋದಕ್ಕೆ ಶುರುವಾಗುತ್ತೆ. ಆಗ ಸಹಜವಾಗಿ ಮುಕ್ತಿ ಎನ್ನುವುದು ಸಾಧ್ಯ. ನಮಸ್ತೆ. ಅಪವರ್ಗ ಅಂತ ಬಂದಿದೆಯಲ್ವಾ, ಅದು ಮೋಕ್ಷ ಅಂತ, ಅದು ಸ್ವರ್ಗ ಅಪವರ್ಗ ಅಂತೆಲ್ಲ ಬರುತ್ತಲ್ವಾ? ಅಪವರ್ಗ ಅಂದ್ರೆ ಏನು? ಬಿಡುಗಡೆ. ಮೋಕ್ಷ ಮೋಕ್ಷ ಅಂದ್ರೆ ಏನು? ಬಿಡುಗಡೆ. ಈ ಸಂಸಾರದ ಚಕ್ರದಿಂದ ಬಿಡುಗಡೆ ಅಂತ. ಮೋಕ್ಷ ಬಿಡುಗಡೆ ಅಂತಾನೆ. ಅದರಿಂದ ನನಗೆ ಮೋಕ್ಷ ಸಿಕ್ತು ಅಂದ್ರೆ ಬಿಡುಗಡೆ ಸಿಕ್ತು ಅಂತ ಅರ್ಥ. ಅಂದ್ರೆ ಈ ಹುಟ್ಟು ಸಾವು ಎನ್ನುವಂತಹ ಈ ಚಕ್ರದಿಂದ ಬಿಡುಗಡೆ. ಅಪವರ್ಗ ಶಬ್ದಕ್ಕೆ ಮೋಕ್ಷ ಶಬ್ದಕ್ಕೆ ಮೋಕ್ಷ ಅಂತಲೇ ಅರ್ಥ, ಮೋಕ್ಷ ಶಬ್ದಕ್ಕೆ ಬಿಡುಗಡೆ ಅಂತ ಅರ್ಥ. ಆಮೇಲೆ ಇಲ್ಲಿ ಯರ್ಹಿ ಅಂತ ಇದೆ ಅಲ್ವಾ, ಅದು ಯದಾ ಅನ್ನೋ ಆಜ್ಞೆ ಕೊಡೋದಾ? ಯರ್ಹಿ ಅಂತ ಯಾವಾಗ ಅಂತ. ಯರ್ಹಿ ಸತ್ಸಮಾಗಮ ಯಾವ ಸಂದರ್ಭದಲ್ಲಿ ಸಜ್ಜನರ ಸಹವಾಸವಾಗುತ್ತೋ ತದಾ ಯದಾ ಮತ್ತೆ ಯರ್ಹಿ ಒಂದೇ ಅರ್ಥ. ಒಂದೇ ಅರ್ಥ ಹೌದು ಆಗುತ್ತೆ. ಆದ್ರೆ ಅದು ಸಮಾನವಾದ ಶಬ್ದ ಇದ್ದರೆ ಅದನ್ನೇ ತಗೊಳ್ಬಹುದು. ಈಗ ಯದಾ ಮತ್ತು ತರ್ಹಿ ಮಾಡ್ತದೆ ಹಿಂದಿನ ಇದರಲ್ಲಿ ಶ್ಲೋಕದಲ್ಲಿ, ಹಿಂದಿನ ಪೂರ್ವಾರ್ಥದಲ್ಲಿ ಗಮನಿಸಿದಿರ ಅಂತ ಭಾವಿಸ್ತೇನೆ. ಯದಾ ಭವೇತ್ ತರ್ಹಿ ಅಂತ ಮಾಡಿದ್ವಿ ಅಲ್ಲಿ. ಅದಕ್ಕೆ ಇಲ್ಲಿ ಯರ್ಹಿ ತದಾ, ಇಲ್ಲಿ ಯರ್ಹಿ ತಗೊಂಡು ತದಾ ಅಂತ ಮಾಡಿದ್ವಿ. ಹೌದು ಅರ್ಥ ಒಂದೇ. ಆದ್ರೆ ಅದೆರಡು ಜೋಡಿ ಜೋಡಿ ಶಬ್ದ ಹೇಳೋದು ಯರ್ಹಿ ತರ್ಹಿ ಯದಾ ತದಾ. ಹಾಗೆ. ಆಯ್ತು, ಧನ್ಯವಾದ. ನನಗೆ ಸತ್ಸಂಗವನ್ನ ಮಾಡೋದಕ್ಕೆ ಮೊದಲೇನೆ ಅಂದ್ರೆ ಸಜ್ಜನರ ಸಹವಾಸ ಆದ್ಮೇಲೆ ನಾವು ಈ ಲೋಕದಲ್ಲಿರುವಂತಹ ಎಲ್ಲವೂ ಸಹ ಅಸತ್ತು, ಇದರಿಂದ ಯಾವ ಸುಖವೂ ಇಲ್ಲ ಎನ್ನುವಂತಹ ಜ್ಞಾನ ಬರುತ್ತೆ. ಜ್ಞಾನ ಬಂದ ಮೇಲೆ ಅದನ್ನೆಲ್ಲ ನಾವು ಬಿಡ್ತಾ 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 ಬರ್ತೇವೆ. ಆದ್ರೆ ನನಗೆ ಮಾತ್ರ ಅದು ಮೊದಲೇ ಬಿಟ್ಟು ಹೋಯ್ತು. ಅದು ಇನ್ನೊಂದು ಮನ್ಯೆ ಮಮಾನುಗ್ರಹ ಏಷತೆ ಕೃತಃ ರಾಜ್ಯಾನುಬಂಧಾಪಗಮೋ ಯದೃಚ್ಛಯ ಯಃ ಪ್ರಾರ್ಥ್ಯತೆ ಸಾಧುವಿರೇಕಚರ್ಯಯ ವನಂ ನಿರೀಕ್ಷದ್ಭಿಃ ಅಖಂಡ ಭೂಮಿಪೈಃ ವನಂ ನಿರೀಕ್ಷದ್ಭಿಃ ಸಾಧುಭಿಃ ಏಕಚರ್ಯಯ ಯಃ ಪ್ರಾರ್ಥ್ಯತೆ ಈಶ ಯದೃಚ್ಛಯ ರಾಜ್ಯಾನುಬಂಧಾಪಗಮಃ ತೇ ಕೃತಃ ಮಮ ಅನುಗ್ರಹ ಮನ್ಯೆ. ಅಖಂಡ ಭೂಮಿಪೈಃ ಎಲ್ಲ ಭೂಮಿಗೆ ಒಡೆಯರಾದಂತಹ ಕೊನೆಯಲ್ಲಿ ಸಾಕಪ್ಪ ಇದು
ಮತ್ತೆ ಈ ತರದ ಇದು ಬೇಡ, ನನ್ಗೆ ಜನ್ಮವೇ ಬೇಡ ಅಂತ ಭಾವಿಸ ವೈರಾಗ್ಯ ಬಂತು. ವರಂ ನಿರೀಕ್ಷತೆ, ವನಕ್ಕೆ ಹೋಗಲು ಬಯಸುವಂತಹ ಸಾಧುವಿಗೆ ಸಜ್ಜನರಿಂದ ಏಕಚರ್ಯೆಯ ಯಹ ಪ್ರಾರ್ಥ್ಯತೆ, ಅಂತಂದ್ರೆ ಒಂದೇ ಮನಸ್ಸಿನಿಂದ ಯಾವ ವಿಷಯವು ಪ್ರಾರ್ಥಿಸಲ್ಪಡುತ್ತದೆಯೋ, ಅಂದ್ರೆ ಈಗ ನನಗೆ ಈ ರಾಜ್ಯದ ಮೋಹ ಬೇಡ, ಈ ಸಂಬಂಧ ಅನ್ನೋದು ಬೇಡ, ಸಾಕಾಗಿದೆ ಅಂತ ವೈರಾಗ್ಯ ಬಂದು ಕಾಡಿಗೆ ಹೋಗಿ ಅದನ್ನ ಬಿಡಬೇಕು ಅಂತ ಯಾವ ಸಜ್ಜನರು ಏಕಾಗ್ರತೆಯಿಂದ ಏಕಚಿತ್ತದಿಂದ ಯಾವುದನ್ನ ಪ್ರಾರ್ಥಿಸ್ತಾರೋ ಅಂತಹ ರಾಜ್ಯಾನುಬಂಧ ಅಪಗಮ, ಆ ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಆ ಸಂಬಂಧ ಎನ್ನುವುದು, ರಾಜ್ಯದ ಸಂಬಂಧ ಎನ್ನುವಂತಹ ಮೋಹ ಯದೃಚ್ಛಯ ಬಹಳ ಸುಲಭದಿಂದಲೇ ತೇ ಕೃತ ಮಮ ಅನುಗ್ರಹ, ನೀನು ನನಗೆ ಮಾಡಿದಂತಹ ದೊಡ್ಡ ಅನುಗ್ರಹ ಅಂತ ನಾನು ಭಾವಿಸ್ತೇನೆ. ಅಂತಹ ಸಜ್ಜನರ ಸವಾಸ ಬಂದು ಆಮೇಲೆ ಅದ್ರ ಬಗ್ಗೆ ವೈರಾಗ್ಯ ಬಂದು ಆಮೇಲೆ ಇದನ್ನೆಲ್ಲ ನಾನು ಬಿಡಬೇಕು ಎನ್ನುವಂಥದ್ದು. ಆದರೆ ನನಗೆ ಮೊದಲೇನೆ ಅದೆಲ್ಲವೂ ಆಗಿ ಹೋಯಿತು, ಅದೆಲ್ಲವೂ ಸಹ ನಿನ್ನ ಅನುಗ್ರಹದಿಂದಲೇ ಆಗಿದೆ ಅಂತ ಭಾವಿಸ್ತೇನೆ. ಅವರೆಲ್ಲ ಅತ್ಯಂತ ಕಷ್ಟಪಡ್ತಾರೆ, ನನಗೆ ಈ ರಾಜ್ಯ ಸಂಬಂಧ ಹೋಗ್ಬೇಕು, ಇದರಿಂದ ಯಾವುದೂ ಸಹ ನನಗೆ ಬೇಡ ಅಂತ ವನವನ್ನು ಪ್ರವೇಶ ಮಾಡಿ ಏಕಾಗ್ರ ಚಿತ್ತದಿಂದ ಯಾವ ಭಾವವನ್ನ ಅವರು ಪ್ರಾರ್ಥಿಸ್ತಾರೋ ಆ ರೀತಿಯ ರಾಜ್ಯದ ವಿಚ್ಛೇದ ಎನ್ನುವಂತಹ ಒಂದು ವಿಷಯವನ್ನು ನೀನು ನನಗೆ ತಾನಾಗಿಯೇ ಒದಗುವಂತೆ ಮಾಡಿಬಿಟ್ಟೆ. ನೀನು ನನಗೆ ಮಾಡಿರುವಂತಹ ದೊಡ್ಡ ಅನುಗ್ರಹ ಅಂತಾನೆ ಅದನ್ನ ನಾನು ಭಾವಿಸ್ತೇನೆ. ಹಾಗಾಗಿ ನೀನು ಈಗ ವರ ಕೇಳ್ಕೋ ಅಂತ ಹೇಳಿದ್ಯಲ್ಲ, ಅದು ನನಗೆ ಬೇಡ. ನ ಕಾಮಯೇನ್ಯಂ ತವ ಪಾದ ಸೇವನಾತ್ ಅಕಿಂಚನ ಪ್ರಾರ್ಥ್ಯತಮಾದ್ವರಂ ವಿಭುಂ ಆರಾಧ್ಯಕಸ್ತ್ವಾಂ ಅಪವರ್ಗನಂ ಹರೇ ಪ್ರಣೀತ ಆರ್ಯಃ ವರಂ ಆತ್ಮವಂಧನಂ ವಿಭುಂ ಅಕಿಂಚನ ಪ್ರಾರ್ಥ್ಯತಮಾತ್ ತವ ಪಾದ ಸೇವನಾತ್ ಅನ್ಯಂ ವರಂ ನ ಕಾಮಯೇ ಹರೇ ಅಪವರ್ಗದಂ ತ್ವಾಂ ಆರಾಧ್ಯ ಕಹ ಆರ್ಯಃ ಆತ್ಮಬಂಧನಂ ವರಂ ಪ್ರಣೀತ. ವಿಭೋ ಪ್ರಭುವೇ, ಅಕಿಂಚನ ಪ್ರಾರ್ಥ್ಯತಮ, ಎಲ್ಲವನ್ನೂ ಸಹ ಬಿಟ್ಟು, ಅಕಿಂಚನ ಅಂದ್ರೆ ಏನೂ ಇಲ್ಲದೆ ಇರುವುದು, ಅಂದ್ರೆ ಇವತ್ತಿಗೆ ಬೇಕು ನಾಳೆಗೆ ಬೇಕು ಅಂತ ಸಂಗ್ರಹವನ್ನಾಗ್ಲಿ ಪ್ರತಿಗ್ರಹವನ್ನಾಗ್ಲಿ ಮಾಡದೇ ಇರುವಂತಹ, ಎಲ್ಲವನ್ನು ತ್ಯಾಗ ಮಾಡಿರುವಂತಹ ಅವರು ಬೇಡುವಂತಹ, ಯಾವ ಅಭಿಮಾನವೂ ಇಲ್ಲದೆ ಇರುವಂತವರು ಯಾರು ಯಾವುದನ್ನ ದೃಢವಾಗಿ ಬೇಡ್ತಾರೋ, ಯಾವುದದು ತವ ಪಾದ ಸೇವನ, ನಿನ್ನ ಪಾದ ಸೇವನೆ, ಅದಕ್ಕಿಂತ ಅನ್ಯಂ ವರಂ ನ ಕಾಮಯೇ, ಬೇರೆ ಯಾವ ವರವನ್ನು ಬೇಡೋದಿಲ್ಲ. ಸರಿಯಾದ ವ್ಯಕ್ತಿ ಯಾವುದಕ್ಕೂ ಸಹ ನನಗೆ ಇದು ಬೇಕು ಅದು ಬೇಕು ನಾಳೆಗೆ ಬೇಕು ಇವತ್ತಿಗೆ ಬೇಕು ಅಂತ ಯಾವ ಸಂಗ್ರಹವನ್ನಾಗ್ಲಿ ಪರಿಕ್ರಮವನ್ನ ಆಗ್ಲಿ ಮಾಡದೆ ಕೇವಲ ನಿನ್ನ ಪಾದ ಸೇವೆ ಒಂದೇ ಇರಬೇಕು ಅಂತ ಯಾರು ಬಯಸ್ತಾರೋ ಅಂಥವರು, ಅಂತಹ ಪಾದ ಸೇವೆಯನ್ನು ಬಿಟ್ಟು ನಾನು ಇನ್ಯಾವ ವರವನ್ನು ಕೇಳೋದಿಲ್ಲ. ಯಾಕೆ? ಹರೇ ಹರಿಯೇ ಅಪವರ್ಗದಂ ತ್ವಾಂ, ಮುಕ್ತಿಯನ್ನು ಕೊಡುವಂತಹ ತ್ವಾಂ ನಿನ್ನನ್ನು ಆರಾಧ್ಯ ಪೂಜೆ ಮಾಡಿ ಅಥವಾ ಆರಾಧಿಸಿ, ಕಹ ಆರ್ಯ ಯಾವ ವಿವೇಕಿಯಾದಂತಹ ವ್ಯಕ್ತಿ ಆತ್ಮ ಬಂಧನಂ ತನ್ನನ್ನ ಮತ್ತೆ ಬಂಧನಕ್ಕೆ ಒಳಪಡಿಸುವಂತಹ ವರಂ ಋಣೀತ ವರವನ್ನು ಬೇಡ್ತಾನೆ. ಎಲ್ಲದರಿಂದ ಬಿಡುಗಡೆ ಸಿಗ್ಬೇಕು ಎನ್ನುವಂತಹ ಉದ್ದೇಶದಿಂದ ಮುಕ್ತಿಯನ್ನೇ ಕೊಡುವಂತಹ ನಿನ್ನನ್ನ ಆರಾಧನೆ ಮಾಡ್ತಾ ಇರುವಂತಹ ಒಬ್ಬ ವ್ಯಕ್ತಿ ಮತ್ತೆ ತನ್ನನ್ನ ಬಂಧನದಲ್ಲಿ ತೋರಿಸಿಕೊಡುವಂತಹ ಯಾವ್ದಾದ್ರು ವರವನ್ನು ಬೇಡ್ತಾನೆ ಯಾರಾದ್ರೂ ವಿವೇಕಿ. ಹಾಗಾಗಿ ಏನೂ ಬೇಡ, ಪಾದಸೇವನೆ, ಪರಮಾತ್ಮನ ಪಾದಸೇವನೆ ಬಿಟ್ಟು ಅಂತ ಯಾವ ಉತ್ತಮೋತ್ತಮರಾದವರು ಬೇಡ್ತಾರೋ ಆ ವರವನ್ನು ಬಿಟ್ಟು ನನಗೆ ಇನ್ಯಾವ ವರವೂ ಬೇಡ. ಯಾಕೆಂದ್ರೆ ವಿವೇಕಿಯಾದವನು ಬಂಧನದಿಂದ ಬಿಡುಗಡೆ ಹೊಂದುವಂತಹ ಅದಕ್ಕೆ ಕಾರಣೀಭೂತವಾದ ನಿನ್ನನ್ನು ಆರಾಧಿಸಿದ ಮೇಲೆ ಬಂಧನಕ್ಕೆ ಕಾರಣೀಭೂತವಾದಂತಹ ವರವನ್ನ ಯಾವ ವಿವೇಕಿಯಾದವನು ಸಹ ಕೇಳ್ಕೊಳ್ಳೋದಿಲ್ಲ. ಹಾಗಾಗಿ ತಸ್ಮಾತ್ ವಿಶುದ್ಧ ಆಶಿಷ ಈಶ ಸರ್ವತಃ ರಜಸ್ತಮ ಸಪ್ತಗುಣ ಅನುಬಂಧನಾಃ ನಿರಂಜನಂ ನಿರ್ಗುಣಂ ಅದ್ವಯಂ ಪರಂ ತ್ವಾಂ ಜ್ಞಪ್ತಿ ಮಾತ್ರಂ ಪುರುಷಂ ಪ್ರಜಾಮ್ಯಹಂ. ಈಶ ತಸ್ಮಾತ್ ಈಶ ರಜಸ್ತಮಸಪ್ತಗುಣಾನುಬಂಧನಾಃ ಆಶಿಷಃ ಸರ್ವತಃ ವಿಸೃಜ್ಯ ನಿರಂಜನಂ ನಿರ್ಗುಣಂ ಅದ್ವಯಂ ಪರಂ ಜ್ಞಪ್ತಿ ಮಾತ್ರಂ
ಪುರುಷಂ ತ್ವಾಂ ಅಹಂ ವ್ರಜಾಮಿ. ತಸ್ಮಾತ್ ಆದ್ದರಿಂದ ಏಷ ಪ್ರಕೃತಿ ರಜಸ್ತಮಸ್ ಸತ್ವಗುಣಾನುಬಂಧನಾಃ. ರಜೋಗುಣ, ತಮೋಗುಣ ಮತ್ತು ಸತ್ವಗುಣ ಇವುಗಳಿಂದ ಬಂಧಿಸಲ್ಪಡುವ. ಅಂದ್ರೆ ರಜೋಗುಣ ಬಂತು ಮನುಷ್ಯನಲ್ಲಿ ಅಂತ ಹೇಳಿದ್ರೆ ಐಶ್ವರ್ಯ ಬೇಕು ಅಂತ ಅನ್ಸೋದಕ್ಕೆ ಶುರುವಾಗುತ್ತೆ. ತಮೋಗುಣವನ್ನ ಆಶ್ರಯಿಸಿದಾಗ ತಮೋಗುಣ ಅವನಲ್ಲಿ ಮನೆ ಮಾಡ್ತು ಅಂತ ಆದ್ರೆ ಅವನು ಶತ್ರುಗಳೆಲ್ಲ ಸಾಯಲಿ ಅಂತ ಬಯಸ್ತಾನೆ. ಆಮೇಲೆ ಸತ್ವಗುಣ ಅವನಲ್ಲಿ ಬರುತ್ತೆ, ಆಗ ಧರ್ಮಾಧಿಕಾರಿಗಳನ್ನು ಮಾಡ್ಬೇಕಂತ. ಇದೆಲ್ಲೂ ಏನು ಕರ್ಮಗಳೇ. ಕರ್ಮಗಳು ಅಂತಾರೆ ಏನಾಯ್ತು, ಮುಂದಿನ ಬಂಧನಕ್ಕೆ ಕಾರಣ ಮಾಡ್ತೇವೆ. ಹಾಗಾಗಿ ಈ ಎಲ್ಲ ಗುಣಗಳು ಸಹ ನಮ್ಮನ್ನ ಕರ್ಮದಲ್ಲಿ ತೊಡಗಿಸುವಂತಹ ಆಶಿಷಃ ಅಂದ್ರೆ ಇಚ್ಛೆಗಳು. ಇಂತಹ ಇಚ್ಛೆಗಳನ್ನ ವಿಸೃಜ್ಯ ಬಿಟ್ಟು ಸರ್ವತಃ ಎಲ್ಲ ಪ್ರಕಾರದಲ್ಲಿಯೂ ಸರ್ವತಃ ವಿಸೃಜ್ಯ ಎಲ್ಲ ಪ್ರಕಾರದಲ್ಲಿಯೂ ಅದನ್ನ ಬಿಟ್ಟು ನಿರಂಜನಂ. ನಿರಂಜನಂ ಅಂದ್ರೆ ಅಂಜನ ಅಂದ್ರೆ ಕಾಡಿಗೆ ಅಂತ ಅರ್ಥ. ಕಪ್ಪು ಯಾವಾಗಲೂ ಸಹ ಅಜ್ಞಾನಕ್ಕೆ ನಾವು ಹೋಲಿಸ್ತೇವೆ. ಹಾಗಾಗಿ ಅಜ್ಞಾನ ಎನ್ನುವ ದೋಷವು ಸ್ವಲ್ಪವೂ ಇಲ್ಲದೆ ಇರುವಂತಹ ಅಂದ್ರೆ ಪರಿಪೂರ್ಣ ಜ್ಞಾನ ಸ್ವರೂಪ ಅಂತ ಅರ್ಥ. ಅಜ್ಞಾನವೆಂಬ ದೋಷರಹಿತನಾದ ನಿರ್ಗುಣಂ ಅಂದ್ರೆ ಈ ರಜಸ್ತಮಸ್ತು ಗುಣ ಯಾವುದೂ ಇಲ್ಲದೆ ಇರುವಂತಹ ಅದ್ವಯಂ ಒಬ್ಬನೇ ಆದಂತಹ ಪರಂ ಪರಮ ಪುರುಷನಾದಂತಹ ಜ್ಞಪ್ತಿ ಮಾತ್ರಂ ಕೇವಲ ಜ್ಞಾನ ಸ್ವರೂಪನಾದ, ಜ್ಞಾನ ಬಿಟ್ಟು ಏನು ಇಲ್ಲ, ಜ್ಞಾನವೇ ಚಿನ್ಮಾತ್ರ ಸ್ವರೂಪನಾದ ಪುರುಷಂ ತ್ವಾಂ ಪರಪುರುಷನಾದಂತಹ ನಿನ್ನನ್ನು ನಾನು ಅಹಂ ವ್ರಜಾಮಿ, ನಾನು ಆಶ್ರಯಿಸ್ತೇನೆ. ನನಗೆ ಈ ಸತ್ವಗುಣ ರಜೋಗುಣ ತಮೋಗುಣಗಳಿಂದ ಏನೇನು ಕ್ರಿಯೆ ಮಾಡುದು ಸಹ ಅದು ಬಂಧನಕ್ಕೆ ಕಾರಣ. ಅಂದ್ರೆ ಏನಾಯ್ತು, ಇಂತಹ ಇಚ್ಛೆಗಳು ಈ ಗುಣಗಳಿಂದಲೇ ಬರುವಂಥದ್ದು. ಆ ಇಚ್ಛೆಗಳನ್ನ ಎಲ್ಲ ಪ್ರಕಾರದಲ್ಲಿಯೂ ಸಹ ನಾನು ಬಿಟ್ಟು ದೋಷರಹಿತನಾದ ನಿರ್ಗುಣನಾದ ಅದ್ವಯನಾದ ಜ್ಞಾನ ಸ್ವರೂಪನಾದ ಪರಶ್ರೇಷ್ಠನಾದಂತಹ ನಿನ್ನನ್ನ ಪರಮಪುರುಷನಾದ ನಿನ್ನನ್ನ ನಾನು ಆಶ್ರಯಿಸ್ತೇನೆ. ಮತ್ತೆ ಇಲ್ಲಿಯವರೆಗೂ ನಾನು ಈ ತರದ ಶತ್ರುಗಳಿಂದ ಪೀಡೆಗೆ ಒಳಗಾಗಿದ್ದೇನೆ. ಚಿರಮೇಹ ವೃಜಿನಾರ್ಥಃ ಸತ್ಯಮಾನೋ ನುತಾಪೈಃ ಅವಿತೃಷ ಷಡಮಿತ್ರಃ ಅಲಬ್ಧ ಶಾಂತಿ ಕಸಂಚಿತ್ ಶರಣದ ಸಮುಪೇತಃ ತ್ವತ್ಪದಾಬ್ಜಂ ಪರಾತ್ಮನ್ ಅಭಯಂ ಋತಂ ಅಶೋಕಂ ಪಾಹಿ ಮಾಪನ್ನಂ ಮಾ ಆಪನ್ನಂ ಈಶ. ಶರಣದ ಇಹ ಚಿರಂ ಅನುತಾಪೈಃ ತಪ್ಯಮಾನಃ ಅವಿತೃಷ ಷಡಮಿತ್ರಃ ಕಥಂಚಿತ್ ಅಲಬ್ಧ ಶಾಂತಿಃ ಪರಾತ್ಮನ್ ಅಭಯಂ ಋತಂ ಅಶೋಕಂ ತ್ವತ್ಪದಾಬ್ಜಂ ಸಮುಪೇತಃ ಈಶ ಆಪನ್ನಂ ಮಾ ಪಾಹಿ. ಶರಣದ ಎಲ್ಲರಿಗೂ ಸಹ ಆಶ್ರಯವನ್ನು ಕೊಡುವ ಅಂದ್ರೆ ಜ್ಞಾನವನ್ನು ಉಂಟು ಮಾಡುವಂತಹ ಪರಮಾತ್ಮನೇ ಇಹ ಇಲ್ಲಿ ಚಿರಂ ಬಹಳ ಕಾಲದವರೆಗೂ ಸಹ ಅನುತಾಪೈಹಿ ತಪ್ಯಮಾನ ಒಂದಾದ್ಮೇಲೆ ಒಂದು ಬರ್ತಾ ಇರುವಂತಹ ತಾಪಗಳಿಂದ ಅಂದ್ರೆ ತಾಪತ್ರಯಗಳಿಂದ ತಪ್ಯಮಾನ ನರಳುತ್ತಾ ಇದ್ದೇನೆ. ಅಷ್ಟೇ ಅಲ್ಲ ಅವಿತೃಷ ಷಡಮಿತ್ರ ಷಟು ಅಮಿತ್ರ. ಅಮಿತ್ರ ಅಂದ್ರೆ ಶತ್ರು. ಯಾವಾಗಲೂ ಆರು. ಯಾವ್ದು ಆರು ಅಂದ್ರೆ ನಮ್ಮ ಪಂಚೇಂದ್ರಿಯಗಳು ಮತ್ತು ಮನಸ್ಸು. ಈ ಇಂದ್ರಿಯಗಳನ್ನ ಈ ಮನಸ್ಸನ್ನ ಅವಿಷ ಅವುಗಳಿಗೆ ತೃಪ್ತಿ ಅನ್ನೋದು ಏನು ಮಾಡಿದ್ರು ಸಹ ಕೊಡಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಇಂದ್ರಿಯಗಳು ಮತ್ತು ಮನಸ್ಸುಗಳು ಯಾವಾಗ್ಲೂ ಸಹ ತೃಪ್ತಿಯೇ ಇಲ್ಲದೆ ಇರುವ ಹಾಗೆ ಇದೆ. ಹಾಗೆ ಆಗಿರುವಂತಹ ನಾನು ಕಥಂಚಿತ ಅಲಬ್ಧ ಶಾಂತಿ, ಯಾವ ರೀತಿಯಲ್ಲಿಯೂ ಸಹ ನಾನು ಶಾಂತಿಯನ್ನ ಪಡೆಯಲು ಅಸಮರ್ಥನಾಗಿ ಬಿಟ್ಟಿದ್ದೇನೆ. ಅಂದ್ರೆ ಒಂದಲ್ಲ ಒಂದು ಇಂದ್ರಿಯ ಅದು ಬೇಕು ಇದು ಬೇಕು ಅಂತ ಹೇಳುತ್ತೆ. ಮನಸ್ಸು ಪ್ರತಿಯೊಂದು ಸತಿಯೂ ಸಹ ತೃಪ್ತಿಯನ್ನು ಹೊಂದೋದಿಲ್ಲ. ಹೀಗೆ ಆಗಿರುವ ನನ್ನ 6 ಇಂದ್ರಿಯಗಳು ಮನಸ್ಸನ್ನು ಸೇರಿಸಿ ಪಂಚೇಂದ್ರಿಯಗಳ ಜೊತೆಗೆ ಸೇರಿದ ಆ ಮನಸ್ಸು 6 ಇಂದ್ರಿಯಗಳು ಯಾವತ್ತೂ ಸಹ ತೃಪ್ತಿಯನ್ನು ಹೊಂದ್ತಾ ಇಲ್ಲ. ಹಾಗಾದಾಗ ಏನಾಗುತ್ತೆ, ಅದು ಬೇಕು ಇದು ಬೇಕು ಅಂದಾಗ ನಾನು ಯಾವ ರೀತಿಯಲ್ಲೂ ಸಹ ಶಾಂತಿಯನ್ನು ಹೊಂದಲೇ ಇಲ್ಲ. ಹಾಗಾಗಿ ಪರಾತ್ಮನ್ ಪರಮಾತ್ಮನೇ ಅಭಯಂ ಭಯವಿಲ್ಲದ ಋತಂ ಸತ್ಯವಾದಂತಹ ಅಶೋಕಂ ದುಃಖವನ್ನು ದೂರ ಮಾಡುವಂತಹ ಸ್ವತ್ಪದಾಬ್ಜಂ ಸಮುಪೇತಃ ನಿನ್ನ ಪಾದ ಕಮಲವನ್ನು ನಾನು ಆಶ್ರಯಿಸಿದ್ದೇನೆ. ಈಶ ಪರಮಾತ್ಮನೇ
ಆಪನ್ನಂ ಕಷ್ಟಕ್ಕೆ ಆಪತ್ತಿಗೆ ಒಳಗಾಗಿರುವಂತಹ ಮಾ ನನ್ನನ್ನ ಆಹಿ ಕಾಪಾಡು. ಅನೇಕ ರೀತಿಯ ಪಾಪಕರ್ಮಗಳಿಂದ ನಾನು ರುಜಿನಾರ್ಥ ಪಾಪಗಳನ್ನು ಮಾಡಿ ಅದಕ್ಕೆ ಅನುತಾಪಯಿತ ಎಲ್ಲ ರೀತಿಯ ತಾಪಗಳಿಂದ ನಾನು ಓದಾಡ್ತಾನೇ ಇದ್ದೇನೆ. ರುಜಿನಾರ್ಥ ಬಿಟ್ಟು ಹೋಯ್ತು ಅಂತ ಭಾವಿಸ್ತೇನೆ. ಕರ್ಮ ಫಲಗಳಿಂದ ಅಂತ ಅರ್ಥ. ಆ ಕರ್ಮ ಫಲಗಳನ್ನ ಮಾಡ್ತಾ ಮಾಡ್ತಾ ಅದರಿಂದ ಸಿಗುವಂತಹ ತಾಪಗಳಿಂದ ನಾನು ಓದಾಡ್ತಾ ಇದ್ದೇನೆ. ಮತ್ತೆ ನನ್ನ 6 ಇಂದ್ರಿಯಗಳು ಸಹ ಎಂದಿಗೂ ಸಹ ತೃಪ್ತಿಯನ್ನು ಹೊಂದುವುದಿಲ್ಲ. ಸಾಕು ಅಂತ ಎನ್ನುವಂತಹ ಭಾವವನ್ನು ಹೊಂದೋದೇ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ಸಹ ಅಶಾಂತವಾಗಿಯೇ ಇದ್ದೇನೆ. ಈ ಎಲ್ಲ ಕಾರಣದಿಂದ ನಾನು ಪರಮಾತ್ಮನಾದ ಜಗತ್ತಿಯ ಒಡೆಯನಾದ ಭಯರಹಿತವಾದಂತಹ ಸತ್ಯವಾದ ದುಃಖನಾಶಕವಾದ ನಿನ್ನ ಪಾದ ಕಮಲವನ್ನು ವಿಶೇಷಿಸಿದ್ದೇನೆ. ಹಾಗಾಗಿ ಆಪತ್ತಿಗೆ ಒಳಗಾಗಿರುವಂತಹ ನನ್ನನ್ನ ನೀನು ರಕ್ಷಣೆ ಮಾಡಿರುವುದು ಅಂತ ಕೇಳಿಕೊಂಡಾಗ ಪರಮಾತ್ಮ ಶ್ರೀ ಭಗವಾನುವಾಚ ಸಾರ್ವಭೌಮ ಮಹಾರಾಜ ಮತಿಸ್ತೆ ಜ್ವಲೋರ್ಜಿತ ವರೈ ಪ್ರಲೋಭಿತಸ್ಯಾಪಿ ನ ಕಾಮೈಃ ವಿಹತಾಯತಃ. ಪರಮಾತ್ಮ ಹೇಳ್ತಾನೆ, ಸಾರ್ವಭೌಮ ಮಹಾರಾಜ ತೇ ಮತಿಃ ವಿಮಲಾ ಉಜ್ಜಿತ ಯತಃ ವರೈಃ ಪ್ರಲೋಭಿತಸ್ಯ ಅಪಿ ಕಾಮೈಃ ನ ವಿಹತ. ಸಾರ್ವಭೌಮ ಚಕ್ರವರ್ತಿಯೇ ಮಹಾರಾಜನೇ, ತೇ ಮತಿಗೆ ನಿನ್ನ ಬುದ್ಧಿಯು ವಿಮಲ ಪರಿಶುದ್ಧವಾಗಿದೆ. ಅಷ್ಟೇ ಅಲ್ಲ, ವಿಮರ್ಜಿತ ಶ್ರೇಷ್ಠ ಮಟ್ಟದ್ದು ಮತ್ತೆ ಬಹಳ ಪಕ್ವವಾಗಿಬಿಟ್ಟಿದೆ. ಅತ್ಯಂತ ಉತ್ತಮ ಮಟ್ಟದ್ದು ಆಗಿದೆ. ಯಾಕೆ ಅಂದ್ರೆ ಏಕೆಂದರೆ ವರೈಹಿ ಪ್ರಲೋಭಿತಸ್ಯಾಪಿ ನಾನು ಎಲ್ಲ ರೀತಿಯ ವರಗಳನ್ನು ಕೊಡ್ತೇನೆ ಅಂತ ಆಸೆಯನ್ನು ಹುಟ್ಟಿಸಿದರೂ ಸಹ ವರದಿಂದ ನಾನು ನಿನ್ನ ಮನಸ್ಸಿನಲ್ಲಿ ಪ್ರಲೋಭನೆಯನ್ನು ಉಂಟು ಮಾಡಿದರೂ ಸಹ ಕಾಮೈಹಿ ಅದು ಯಾವ ಇಚ್ಛೆಗಳಿಂದಲೂ ಸಹ ನ ವಿಹತ ಆ ಬುದ್ಧಿ ನಾಶವಾಗಲಿಲ್ಲ. ನನಗೆ ಇದು ಬೇಡ ಎನ್ನುವ ಭಾವ ಹೇಗಿತ್ತೋ ಅದು ಹಾಗೆ ಇದೆ. ನಾನು ಎಂತೆಂತಹ ಆಸೆ ತೋರಿಸಿದ್ರು ಸಹ ನಿನ್ನ ಬುದ್ಧಿ ಅದಕ್ಕೆ ಒಳಗಾಗಲಿಲ್ಲ ಅಂತ. ಆದರೆ ನಿನ್ನ ಬುದ್ಧಿ ಬಹಳ ಪರಿಶುದ್ಧವಾಗಿದೆ, ಅತ್ಯಂತ ಶ್ರೇಷ್ಠ ಮಟ್ಟದ್ದು ಆಗಿದೆ. ಹಾಗಾಗಿ ನೀನು ನಿಜವಾಗಿಯೂ ಸಹ ಉತ್ತಮನೇ ಆಗ್ತೀಯ, ಅದರ ಬಗ್ಗೆ ಅರಿವು ಮಾತಿಲ್ಲ. ಪ್ರಲೋಭಿತೋ ವರೈರ್ಯತ್ವಂ ಅಪ್ರಮಾದಾಯ ವಿಧಿತತ್ ನಧೀಹಿ ಮಯ್ಯೇಕ ಭಕ್ತಾನಾಂ ಆಶೀರ್ಭಿಃ ಭಿದ್ಯತೆ ಕ್ವಚಿತ್. ವರೈಃ ಪ್ರಲೋಭಿತಃ ತ್ವಂ ತತ್ ಅಪ್ರಮಾದಾಯ ವಿದ್ಧಿ ಮಯಿ ಏಕಭಕ್ತಾನಾಂ ಕ್ವಚಿತ್ ಆಶೀರ್ಭಿಃ ನ ಭಿದ್ಯತೆ. ಇದು ಯಾವ ಕಾರಣದಿಂದ? ವರೈಃ ಪ್ರಲೋಭಿತಃ ವರಗಳಿಂದ ಆಸೆ ಹುಟ್ಟಿಸಲ್ಪಟ್ಟರೂ ಸಹ ನಿನ್ನ ಬುದ್ಧಿಯನ್ನ ನಾನು ಪರೀಕ್ಷೆ ಮಾಡೋದಕ್ಕೋಸ್ಕರನೇ ಈ ರೀತಿಯಾಗಿ ಆ ವರಗಳನ್ನು ಕೊಡ್ತೇನೆ ಅನ್ನುವಂತಹ ಆಸೆಯನ್ನು ಹುಟ್ಟಿಸ. ಅದು ತತ್ ಅಪ್ರಮಾದಾಯ ವಿಧಿ, ಅದು ನಿನ್ನ ಬುದ್ಧಿ ಸ್ಥಿರವಾಗಿದೆಯೋ ಇಲ್ವೋ ಎನ್ನುವುದಕ್ಕೋಸ್ಕರನೇ ಇದೆ ಅಂತ ನೀನು ಬುದ್ಧಿ ತಿರುಗಿಕೋ. ಯಾಕೆಂದ್ರೆ ನಿನ್ನಲ್ಲಿ ಆ ರೀತಿಯಾದಂತಹ ಭಾವ ಇದೆಯಲ್ಲ, ನಾನ್ ನಿನ್ನಲ್ಲಿ ಹೇಳಿದಂತಹ ವರಗಳನ್ನು ಕೊಡುವಂತಹ ಆಸೆಯನ್ನು ಹುಟ್ಟಿಸಿದ್ರು ಸಹ ನೀನ್ ಅದನ್ನ ಸ್ವೀಕರಿಸಲಿಲ್ಲ ಅಂತ ಹೇಳಿದ್ರೆ, ಹಾಗಾಗಿ ನಿನ್ನ ಬುದ್ಧಿ ಯಾವತ್ತೂ ಸಹ ತಪ್ಪು ಮಾರ್ಗದಲ್ಲಿ ಹೋಗೋದಿಲ್ಲ. ಯಾಕೆಂದ್ರೆ ಮಯಿ ನನ್ನಲ್ಲಿ ಏಕಭಕ್ತಾನ ಸ್ಥಿರವಾದ ಭಕ್ತಿಯನ್ನು ಹೊಂದಿರುವಂತಹವರ ದೀಹಿ ಬುದ್ಧಿಯು ಆಶೀರ್ಭಿಹಿ ಈ ರೀತಿಯಾದಂತಹ ಆಸೆಗಳಿಂದ ಕ್ವಚಿತ್ ಎಂದಿಗೂ ಸಹ ನ ಭಿದ್ಯತೆ ಬೇರೆ ಆಗೋದಿಲ್ಲ. ಇಲ್ಲ ಅದಕ್ಕಿಂತ ಹೆಚ್ಚು ಬರುತ್ತೆ ಎನ್ನುವಂತಹ ಭಾವ ಬಂದಾಗ ಬುದ್ಧಿ ಬದಲಾವಣೆ ಆಗುತ್ತೆ. ಆದರೆ ನಾನು ಈ ರೀತಿಯಾಗಿ ನಿನಗೆ ವರವನ್ನು ಕೊಡ್ತೀನಿ ಅಂತ ಪ್ರಲೋಭನೆ ಮಾಡಿದ್ರು ಸಹ ಯಾವಾಗ ನಿನ್ನ ಬುದ್ಧಿ ಬದಲಾಗಲಿಲ್ವೋ ಅದು ಯಾವತ್ತೂ ಸಹ ಮುಂದೆ ನಿನ್ನ ಬುದ್ಧಿ ತಪ್ಪು ಮಾಡೋದಿಲ್ಲ. ಯಾಕೆ ಅಂದ್ರೆ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿದಂತಹ ಭಕ್ತರ ಬುದ್ಧಿಯು ಯಾವುದೋ ಒಂದು ಆಸೆಗಳಿಗೆ ಈಡಾಗಿ ಅದು ತನ್ನನ್ನು ತಾನು ಬಂಧನಕ್ಕೆ ಒಳಪಡಿಸಿಕೊಳ್ಳುವುದಿಲ್ಲ. ಅಷ್ಟೇ ಅಲ್ಲ, ಆದರೆ ಅಂಥವರು ಭಕ್ತರಿಗೆ ಮಾತ್ರ ಅದು ಬುದ್ಧಿ ಕಲುಷಿತವಾಗೋದಿಲ್ವೇ ಹೊತ್ತು ಯುಂಜಾನಾನಾಂ ಆವಕ್ತಾನಾಂ ಪ್ರಾಣಾಯಾಮಾದಿರ್ಮನಃ ಅಕ್ಷೀಣವಾಸನಂ ರಾಜನ್ನ ದೃಶ್ಯತೆ ಪುನರುತ್ಥಿತಂ. ಈಗ ಮನಸ್ಬೇಕಾದದ್ದು ಪ್ರಾಣಾಯಾಮಾದಿಭಿಃ ಮನಃ ಯುಂಜಾನಾನಾಂ ಅಭಕ್ತಾನಾಂ
ರಾಜನ್ ಅಕ್ಷೀಣ ವಾಸನಂ ಪುನರುತ್ಥಿತಂ ದೃಶ್ಯತೆ ಪ್ರಾಣಾಯಾಮಾದಿಭಿಃ ಅಷ್ಟಾಂಗ ಯೋಗಗಳನ್ನೆಲ್ಲ ಮಾಡ್ತಾ ಪ್ರಾಣಾಯಾಮ ಮೊದಲಾದಂತಹ ಧಾರಣ ಇತ್ಯಾದಿ ಎಲ್ಲ ಇದರಿಂದ ಮನಃ ಎಂಜಾನ ಮನಸ್ಸನ್ನ ಒಂದು ಹತೋಟಿಗೆ ಒಳಪಡಿಸ್ಕೊಳ್ತಾ ಇರುವಂತಹವರು ಸಹ ಆದರೆ ಅಭಕ್ತ ಅವರಿಗೆ ನನ್ನ ವಿಷಯದಲ್ಲಿ ಯಾರಿಗೆ ಭಕ್ತಿ ಅನ್ನೋದಿಲ್ವೋ ಅಂಥವರಿಗೆ ರಾಜನೇ ಅಕ್ಷೀಣ ವಾಸನಂ ಅವರ ಮನಸ್ಸು ಆ ಸಂಸ್ಕಾರದಿಂದ ರಹಿತವಾಗಿರೋದಿಲ್ಲ. ಹಾಗಾಗಿ ಅದು ಪುನಃ ಉತ್ಥಿತ ದೃಶ್ಯತೆ. ಮತ್ತೆ ಅದು ವಿಷಯವನ್ನು ವಿಷಯ ಸುಖವನ್ನು ಹಿಡಿದುಕೊಂಡೇ ಅದನ್ನೇ ಹಿಂಬಾಲಿಸಿ ಹೋಗುತ್ತೆ ಅನ್ನೋದು ದೃಶ್ಯತೆ ಕಾಣಿಸುತ್ತೆ. ಎಂತಹ ಪ್ರಾಣಾಯಾಮಾದಿಗಳನ್ನ ಮಾಡಿ ಮನಸ್ಸನ್ನ ಹತೋಟಿನಲ್ಲಿ ಇಟ್ಕೊಂಡಿದ್ದೀನಿ ಅನ್ನುವಂಥವರೂ ಸಹ ಒಂದು ವೇಳೆ ಅವರು ನನ್ನ ಭಕ್ತರಾಗಿಲ್ಲದೇ ಇದ್ದರೆ ಅವರ ಮನಸ್ಸು ವಿಷಯ ವಾಸನೆಗಳಿಂದ ಅಕ್ಷೀಣ ವಾಸನಂ ವಿಷಯ ವಾಸನೆಗಳಿಂದ ಅದು ಮುಕ್ತರಾಗೋದಿಲ್ಲ. ಅದು ಮತ್ತೆ ಪುನಃ ಉತ್ಥಿತ ದೃಶ್ಯತೆ. ಮತ್ತೆ ವಿಷಯಕ್ಕೆ ಅನುಮುಖವಾಗಿಯೇ ಹೋಗೋದು ಲೋಕದಲ್ಲಿ ಕಂಡು ಬರುತ್ತೆ. ಹಾಗಾಗಿ ವಿಚರಸ್ವ ಮಹೀಂ ಕಾಮಂ ಮಯ್ಯಾವೇಶಿತ ಮಾನಸಃ ಅಸ್ತೇವ ನಿತ್ಯದಾಂ ತುಭ್ಯಂ ಭಕ್ತಿ ಮಯಿ ಅನಪಾಯಿನಿ. ಮಯಿ ಆವೇಶಿತ ಮಾನಸಃ ಕಾಮಂ ಮಹೀಂ ವಿಚರಸ್ವ ಮಯಿ ತುಭ್ಯಂ ಅನಪಾಯಿನಿ ಭಕ್ತಿ ನಿತ್ಯದಾ ಅಸ್ತು ಏವ. ಮಯಿ ಆವೇಶಿತ ಮನಸ್ಸಃ ನನ್ನಲ್ಲಿಯೇ ನೆಲೆಮಾಡಿಸಿಕೊಂಡಂತಹ ಮನಸ್ಸುಳ್ಳವನಾದ ನೀನು ಕಾಮಂ ಯಥೇಚ್ಛವಾಗಿ ಯಾವ ಹೆದರಿಕೆ ಇಲ್ಲದೆ ಮಹಿಂ ವಿಚರಿಸುವ ಭೂಮಿಯನ್ನು ನೀನು ಸಂಚಾರ ಮಾಡ್ತಾ ಇರೋ. ಮಯಿ ನನ್ನಲ್ಲಿ ತುಭ್ಯಂ ನಿನಗೆ ಅನಪಾಯಿನಿ ಭಕ್ತಿ ಅಂದ್ರೆ ಯಾವ ಅಡ್ಡಿ ಆತಂಕಗಳಲ್ಲದೇ ಇರುವಂತಹ ಭಕ್ತಿಯು ನಿತ್ಯದ ಯಾವಾಗಲೂ ಸಹ ಅಸ್ತುವೇವ ಇರಲಿ. ನಿನ್ನ ಭಕ್ತಿಯ ಯಾವಾಗಲೂ ಭಂಗ ಬರಲ್ಲ. ನೀನು ಯಥೇಚ್ಛವಾಗಿ ಭೂಮಿಯಲ್ಲಿ ನನ್ನ ಅಂದ್ರೆ ಮನಸ್ಸನ್ನು ಇಟ್ಕೊಂಡ್ಬಿಡೋ ಸಾಕು. ಎಷ್ಟು ಬೇಕಾದ್ರೂ ನೀನು ಭೂಮಿಯನ್ನು ಸಂಚಾರ ಮಾಡೋ. ನಿನ್ನ ಭಕ್ತಿ ಸ್ಥಿರವಾಗಿ ಇದ್ದೇ ಇರುತ್ತೆ ಅಂತ ಇರ್ಲಿ ಅಂತ ಆದ್ರೆ ಈಗಲೇ ನಿನಗೆ ಮೋಕ್ಷ ಅನ್ನೋದು ಸಿಗಕ್ ಸಾಧ್ಯವಿಲ್ಲ. ಯಾಕೆ? ಕ್ಷಾತ್ರ ಧರ್ಮಸ್ಥಿತೋ ಜಂತೂನ ಯವಧೀಹಿ ಹೃದಯಾನಿಭಿಃ ಸಮಾಹಿತಸ್ತಪಸ ಜಹ್ಯಘಂ ಮಧುಪಾಶ್ರಿತಃ. ಕ್ಷಾತ್ರ ಧರ್ಮಸ್ಥಿತಃ ಹೃದಯಾನಿಭಿಃ ಜಂತೂನ ನ್ಯವಧೀಹಿ ತತ್ ಅಘಂ ಸಮಾಹಿತಃ ಮಧುಪಾಶ್ರಿತಃ ತಪಸಾ ಜಹಿ. ಕ್ಷಾತ್ರ ಧರ್ಮಸ್ಥಿತ ನೀನು ಕ್ಷತ್ರಿಯ ಧರ್ಮದಲ್ಲಿ ಇದ್ದೆ. ಹಾಗಾಗಿ ಕ್ಷತ್ರಿಯ ಧರ್ಮದಲ್ಲಿದ್ದಂತಹ ನೀನು ಮೃಗಯಾದಿಭಿಹಿ ಬೇಟೆ ಮೊದಲಾದ ಕಾರಣಗಳಿಂದ ಜಂತು ನ್ಯಮದಿಹಿ ಪ್ರಾಣಿಗಳನ್ನ ನೀನು ಅನೇಕ ರೀತಿಯಲ್ಲಿ ಕೊಂದಿದ್ದೀಯ. ಹಾಗಾಗಿ ಪ್ರಾಣಿಯನ್ನ ಕೊಂದಿದ್ದು ಅಂತ ಅದು ಏನಾಗಿರುತ್ತೆ? ಪಾಪ ಹಾಗೇ ಇರುತ್ತೆ. ತತ್ ಅಘಂ ಆ ಪಾಪವನ್ನು ನೀನು ಸಮಾಹಿತ ಏಕಾಗ್ರಚಿತ್ತನಾಗಿ ಮಧುಭಾಷಿತ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ತಪಸ್ಸಿನಿಂದ ಜಹಿ ಅದನ್ನು ನಾಶ ಮಾಡಿತು. ಕ್ಷತ್ರಿಯ ಧರ್ಮವಾದ್ದರಿಂದ ನೀನು ಬೇರೆ ಮೊದಲಾದಂತಹ ಕೆಲಸಗಳನ್ನು ಮಾಡಿ ಅನೇಕ ಪ್ರಾಣಿಗಳನ್ನು ನೀನು ಕೊಂದಿದೀಯ. ಆ ಪಾಪವನ್ನು ನೀನು ಪರಿಹಾರ ಮಾಡ್ಕೊಳ್ಬೇಕಾದ್ರೆ ಏಕಾಗ್ರಚಿತ್ತವಾಗಿ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ತಪಸ್ಸಿನಿಂದ ಅದನ್ನ ಪರಿಹಾರ ಮಾಡಿಕೋ. ಅದಾದ್ಮೇಲೆ ಜನ್ಮನ್ಯನಂತರೇ ರಾಜ ಸರ್ವಭೂತ ದುರುತ್ತಮಃ ಭೂತ್ವಾ ದ್ವಿಜವರಸ್ತ್ವಂ ವೈ ಮಾಮಪೇಷ್ಯಸಿ ಕೇವಲಂ. ಜಹಿ ಅಂದ್ರೇನು? ಜಹಿ ಅಂದ್ರೆ ಕೊಲ್ಲು ಅಂತ. ಅನುಧಾತುವಿನ ಲೋಟ್ಲಕಾರದ ಮಧ್ಯಮ ಪುರುಷರು ಆ ಪಾಪವನ್ನ ನಾಶ ಮಾಡುವಂತ. ಇದು ಅಸ್ತು ಏವ ಅಲ್ವಾ ಮೇಡಮ್? ಅಸ್ತು ಅಲ್ಲಿ ಹಿಂದ್ಗಡೆದು 62ರಲ್ಲಿ ಅಸ್ತು ನಿತ್ಯದ ಅಸ್ತು ಏವ ಯಾವಾಗಲೂ ಹಾಗೆಯೇ ಇರಲಿ. ರಾಜನ್ ಅನಂತರೇ ಜನ್ಮನೆ ಸರ್ವಭೂತ ಹೃತ್ತಮಃ ವಿಜವರಃ ಭೂತ್ವಾ ತ್ವಂ ಮಾಂ ಕೇವಲಂ ಉಪೇಕ್ಷಿಸಿ ವೈ. ರಾಜನೇ ಅನಂತರೇ ಜನ್ಮನೆ ಅಂದ್ರೆ ಹೀಗೆಲ್ಲ ನೀನ್ ತಪಸ್ಸು ಮಾಡಿ ನಿನ್ನ ಜಗತ್ತಿನೆಲ್ಲ ಪಾಪವನ್ನೆಲ್ಲ ಪರಿಹಾರ ಮಾಡ್ಕೊಂಡ್ಮೇಲೆ ಇನ್ನೊಂದು ಜನ್ಮ ಬರುತ್ತೆ. ಬೇರೆ ಜನ್ಮದಲ್ಲಿ ಸರ್ವಭೂತ ಸುಹೃತ್ತಮಃ ಎಲ್ಲ ಪ್ರಾಣಿಗಳಲ್ಲೂ ಸಹ ಸ್ನೇಹ ಭಾವವನ್ನು ಹೊಂದಿರುವಂತಹ ದ್ವಿಜವರಃ ಭೂತ್ವ ಉತ್ತಮನಾದಂತಹ ಬ್ರಾಹ್ಮಣ ಶ್ರೇಷ್ಠನಾಗಿ ಜನಿಸಿ ಆಗ ಮಾತ್ರ ತ್ವಂ ಮಾಂ ಕೇವಲ ಉಪೇಕ್ಷಿಸಿ ಆಗ ಮಾತ್ರ ಅಂದ್ರೆ ಅಷ್ಟಾದಾಗ ಮಾತ್ರ ನಿನ್ನಲ್ಲಿ ಎಲ್ಲ
ಪಾಪಗಳು ಸಹ ಪೂರ್ಣವಾಗಿ ಪರಿಹಾರ ಆದ್ಮೇಲೆನೆ ಅಪೇಕ್ಷಿಸಿ ನನ್ನನ್ನ ನೀನು ಸೇವಿತೀಯ. ಈ ಜನ್ಮದಲ್ಲಿ ನೀನು ತಪಸ್ಸುಗಳ ಮೂಲಕ ನಿನ್ನ ಪಾಪಗಳನ್ನೆಲ್ಲ ಪರಿಹಾರ ಮಾಡಿಕೊಂಡು ಈ ದೇಹವನ್ನು ಬಿಟ್ಟು ಮುಂದಿನ ದೇಹದಲ್ಲಿ ಎಲ್ಲ ಪ್ರಾಣಿಗಳಿಗೂ ಪ್ರೀತಿಯನ್ನು ತೋರಿಸುವಂತಹ ಭಾವವುಳ್ಳಂತಹ ಬ್ರಾಹ್ಮಣ ಶ್ರೇಷ್ಠನಾಗಿ ಜನ್ಮ ತಾಳಿ ಜಾಗ ಮಾತ್ರ ನೀನು ನನ್ನನ್ನ ಅಂದ್ರೆ ಮೋಕ್ಷವನ್ನು ನೀನು ಪಡೆಯುವುದಕ್ಕೆ ಸಾಧ್ಯ. ಅನ್ಯನಂತರೇ ರಾಜನ್ ಸರ್ವಭೂತ ಸರ್ವೋತ್ತಮಃ ಭೂತ್ವಾದಿಯವರಸ್ತ್ವಂ ವೈ ಮಾಮುಪೈಷ್ಯಸಿ ಕೇವಲಂ. ಶ್ರೀಮದ್ಭಾಗವತೆ ಮಹಾಪುರಾಣೇ ದಶಮಸ್ಕಂಧೆ ಉತ್ತರಾರ್ಧೆ ಮುಚುಕುಂದಸ್ತುತಿರ್ನಾಮ ಏಕಪಂಚಾಶತ್ತಮೋऽಧ್ಯಾಯಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तु ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧನ್ಯವಾದಗಳು. ನಮಸ್ತೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತतो ಜಯಮುದೀರಯೇತ್. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧನ್ಯವಾದಗಳು. ನಮಸ್ತೆ.